ಹಿಂಗೆ ಇಂಥ ಕನ್ನಡವನ್ನು ಕಲಿತ್ಬಿಟ್ರೆ ಎಷ್ಟು ಅಪಾಯಕಾರಿ ನೋಡ್ರಿ. ಮೊನ್ನೆ ಇತ್ತೀಚೆಗೆ DDPIಗಳಿಗೆ ಪರೀಕ್ಷೆ ಮಾಡಿದ್ರಂತೆ. DDPIಗಳಿಗೇನೆ ಪರೀಕ್ಷೆ ಇಟ್ಟಿದ್ರೆ 30% ಜನನೂ ಪಾಸ್ ಆಗಲಿಲ್ಲ ಅಂತೆ ನೋಡ್ರಿ. ಅಂದರೆ ನಮ್ಮ ಶಿಕ್ಷಣದ ಮಟ್ಟ ಹೇಗಿದೆ, ನೌಕರಿಗೆ ಬರಬೇಕಾದ್ರೆ ಹೇಗೆ ಬರ್ತಾರೆ ಇವರು ಅನ್ನೋದಕ್ಕೆ ಇದು ಒಂದು ಸಾಕ್ಷಿ. ಆದ್ದರಿಂದ ಇಲ್ಲಿ ಶಿಕ್ಷಣ ಅನ್ನುವಂಥದ್ದು ಪೂರ್ಣ ಆಗಬೇಕಾದ್ರೆ ನಾವು ಯಾವಾಗಲೂ ಕೂಡ ಅದನ್ನೊಂದು ಸಂಪೂರ್ಣವಾದಂಥ ಸಮಗ್ರವಾದ ವ್ಯಕ್ತಿತ್ವ ಬೆಳೆಸಲಿಕ್ಕೆ ಬಿಡಬೇಕು ಅನ್ನುವಂಥದ್ದು ತಿಳ್ಕೊಂಡು ಒಂದು ಕಡೆಯಲ್ಲಿ ಸ್ವಾಮಿ ಶಿವಾನಂದರು ಭಾಳ ಚೆನ್ನಾಗಿ ಹೇಳ್ತಾರೆ. ಭಾಳ ನೋಡಿ, ಇದು ಕೊಟೇಶನ್ ಭಾಳ ಚೆನ್ನಾಗಿದೆ. ಎಜುಕೇಶನ್ ಈಸ್ ದ ರೂಟ್, ಕಲ್ಚರ್ ಈಸ್ ದ ಫ್ಲವರ್, ವಿಸ್ಡಮ್ ಈಸ್ ದ ಫ್ರೂಟ್. ಐಡಿಯಲ್ ಎಜುಕೇಶನ್ ಅಂದ್ರೆ ಏನು ಅಂದರೆ ಸ್ವಾಮಿ ಶಿವಾನಂದ ಹೇಳ್ತಾರೆ, ಎಜುಕೇಶನ್ ಈಸ್ ದ ರೂಟ್, ಕಲ್ಚರ್ ಈಸ್ ದ ಫ್ಲವರ್, ವಿಸ್ಡಮ್ ಈಸ್ ದ ಫ್ರೂಟ್. ಶಿಕ್ಷಣ ಅನ್ನುವುದೇ ಬೇರು, ಸಂಸ್ಕೃತಿ ಅನ್ನುವುದೇ ಹೂವ, ವಿಸ್ಡಮ್ ಅಥವಾ ತಿಳುವಳಿಕೆ ಅರಿವು ಅನ್ನುವುದೇ ಅದು ಕೊಡುವಂತ ಫಲ ಅಂತ ಹೇಳ್ತಾರೆ. ತುಂಬಾ ಚೆನ್ನಾಗಿದೆ ಈ ಕೊಟೇಶನ್ ಅಂತೂ. ಎಜುಕೇಶನ್ ಇಸ್ ದ ರೂಟ್, ಕಲ್ಚರ್ ಇಸ್ ದ ಫ್ಲವರ್, ವಿಸ್ಡಮ್ ಇಸ್ ದ ಫ್ರೂಟ್. ಆದ್ರೆ ಆಗಿರೋದೇನು ತದ್ವಿರುದ್ಧ ಆಗೋಗಿದೆ. ಈಗ ಆಗಿರೋದೇನಪ್ಪ, ನೋ ಡೌಟ್ ಎಜುಕೇಶನ್ ಇಸ್ ದ ರೂಟ್ ಬಟ್ ಕರಪ್ಷನ್ ಇಸ್ ದ ಫ್ಲವರ್, ಡಿಸೆಪ್ಷನ್ ಇಸ್ ದ ಫ್ರೂಟ್ ಅನ್ನಂಗಾಗೋಗಿದೆ. ಎಲ್ಲಿ ನೋಡಿದ್ರು ಕೂಡ ಲಂಚ, ಭ್ರಷ್ಟಾಚಾರ, ರಿಶ್ವತ್ತು ತುಂಬಿ ತುಳುಕಿ ಜನಸಾಮಾನ್ಯರ ಬದುಕು ಅತ್ಯಂತ ದುರ್ಧರವಾಗಿದೆ ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ಕಲ್ಚರ್, ಸಂಸ್ಕೃತಿ ಹೃದಯದ ಸಂಪತ್ತು. ಕಲ್ಚರ್ ಇಸ್ ದ ಟ್ರೆಜರ್ ಆಫ್ ಹಾರ್ಟ್. ಧರ್ಮದ ಬಾಹ್ಯ ಸ್ವರೂಪವೇ ಸಂಸ್ಕೃತಿ. ಆದ್ದರಿಂದ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಳೋದು, ದಯೆ, ಮಾನವೀಯತೆಯನ್ನು ಬೆಳೆಸ್ಕೊಳ್ಳೋದು ಬಹಳ ಅಗತ್ಯ. ಇದಕ್ಕೊಂದು ಬಹಳ ಒಳ್ಳೆ ಉದಾಹರಣೆ ಇದೆ ಕೇಳಿ. ಒಬ್ರು ಡಾಕ್ಟರ್ ಇರ್ತಾರೆ. ಒಂದಿನ ರಾತ್ರಿ ಮಳೆ ಬರ್ತಾ ಇದೆ. ಆ ಮಳೆಯಲ್ಲಿಯೇ ಒಬ್ಬ ಪೇಷಂಟು ತುಂಬ ಬಡವ ಕರೀಲಿಕ್ಕೆ ಅಂತ ಬಂದಿದ್ದಾನೆ. ಹೆಂಡತಿಗೆ ಹೆರಿಗೆದು ತುಂಬ ತೊಂದರೆ ಆಗಿದೆ ಸ್ವಾಮಿ, ದಯವಿಟ್ಟು ಬರಬೇಕು ಅಂತ ಹೇಳಿ ಅವನು ಕರೀತಾ ಇದ್ದಾನೆ. ಮಳೆ ಬರ್ತಾ ಇದೆ ಏನ್ರಿ. ಕೆಲವು ಸಲ ಕೆಲವು ಡಾಕ್ಟರ್ಸ್ ಬಹಳ ಹಿರಿಯರಿರ್ತಾರೆ. ನಮ್ಮ ಪೂರ್ವಾಶ್ರಮದ ತಂದೆ ಡಾಕ್ಟರ್ ಬಸಪ್ಪನವರು ಹಾಗೇನೆ. ಅವರು ಹೆಚ್ಚಾಗಿ ತಾಲ್ಲೂಕು ಪ್ಲೇಸು ಹಳ್ಳಿಗಳಲ್ಲೇ ಇಷ್ಟಪಡ್ತಾ ಇದ್ರು. ರಾತ್ರಿ ಎಷ್ಟೊತ್ತಿನಲ್ಲೇ ಕರೀಲಿ, ಎಷ್ಟು ದೂರದಲ್ಲಿ ಕರೀಲಿ, ಯಾವ ಊರವರೇ ಕರೀಲಿ, ಮೋಟ್ರ್ ಬೈಕ್ ಮೇಲೆ ಆ ಕರೆಯಕ್ಕೆ ಬಂದವರು ಕರ್ಕೊಂಡವ್ರೆ ಹೊಗೆ ಬಿಡ್ತಿದ್ರು. ಬಹಳ ಐಡಿಯಲ್ ಡಾಕ್ಟರ್ ಇದ್ರು ರೀ. ಹಾಗೆ ಈ ವೈದ್ಯನೂ ಕೂಡ ಒಣಗಾಡ್ಕೊಳ್ತಾ, ಅಯ್ಯೋ ಮಳೆ ಬರ್ತಾ ಇದೆ ಅಂದಾಗ, ಇಲ್ಲ ಸ್ವಾಮಿ ನನ್ನ ಹೆಂಡತಿಯ ಮರಣದ ಪ್ರಶ್ನೆ ಇದೆ, ಜೀವನ ಮರಣದ ಪ್ರಶ್ನೆ ಇದೆ, ತಾವು ಬರಲೇಬೇಕು ಅಂದಾಗ ಡಾಕ್ಟ್ರು ಮಳೆಯಲ್ಲೇ ಹೋಗ್ತಾ ಇದ್ದಾರೆ. ಡಾಕ್ಟ್ರು ಹೋದ ನಂತರ ಹೆರಿಗೆ ಸುಸೂತ್ರವಾಗಿ ಆಗ್ತಾ ಇದೆ. ಸುಸೂತ್ರವಾಗಿ ಆದ ನಂತರದಲ್ಲಿ ಆವಾಗ ಆ ಹೆಣ್ಮಗಳಿಗೆ ತುಂಬ ಕೃತಜ್ಞತೆ ಮೂಡ್ತಾ ಇದೆ. ಆಕೆ ಅಂತಾರೆ, ಡಾಕ್ಟ್ರೇ ತುಂಬ ದೊಡ್ಡ ಉಪಕಾರ ಮಾಡಿದ್ರಿ, ನನ್ನ ಮಗನಿಂದ ಜೀವ ಉಳಿಸಿದ್ರಿ ನೀವು, ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಆದ್ದರಿಂದ ನನ್ನ ಮಗನಿಗೆ ಏನು ಹೆಸರಿಡ್ಬೇಕು ಹೇಳ್ರಿ, ನನ್ನ ಮಗನಿಗೆ ನಾನು ಹೆಸರಿಡಬೇಕು, ನೀವು ಹೇಳಿದ ಹೆಸರನ್ನೇ ಇಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾಳೆ. ಆಗ ಡಾಕ್ಟರ್ ಹೇಳ್ತಾ ಇದ್ದಾರೆ, ಆಯ್ತಮ್ಮ, ಸಾವು ಬದುಕಿನ ನಡುವೆ ಹೋರಾಟ ಮಾಡಿ ಗೆದ್ದಿದ್ದಾನೆ, ಆದ್ದರಿಂದ ಮೃತ್ಯುಂಜಯ ಅಂತೇಳಿ ನಿನ್ನ ಮಗನಿಗೆ ಹೆಸರಿಡುತ್ತಾಯಿ ಅಂತ ಹೇಳಿಬಿಟ್ಟು ವಾಪಸ್ ಹೋಗ್ತಾರೆ ಅವರು. ಮುಂದೆ ಏನಾಗ್ತಾ ಇದೆ, ಎಷ್ಟೋ ವರ್ಷಗಳು ಕಳೆದು ಹೋಗ್ತಾ ಇದ್ದಾವೆ. ಎಷ್ಟೋ ವರ್ಷಗಳು ಕಳೆದು ಹೋದಾಗ ಒಂದು ದಿನ ದೊಡ್ಡ ಡಾಕ್ಟರು ಅವರು ಕಾರ್ನಲ್ಲಿ ಎಲ್ಲೋ ಹೋಗ್ತಾ ಇರ್ತಾರೆ. ಹೋಗುವಾಗ ಬಹಳ ದೊಡ್ಡ ಅಪಘಾತಕ್ಕೀಡಾಗ್ತಾರೆ. ಅಪಘಾತಕ್ಕೀಡಾದಾಗ ಅಲ್ಲೇ ಹತ್ತಿರದಲ್ಲಿ ಜಿಲ್ಲಾ ಆಸ್ಪತ್ರೆ ಇರುತ್ತೆ. ಜಿಲ್ಲಾ ಆಸ್ಪತ್ರೆಗೆ ಅವ್ರನ್ನ ತಗೊಂಡೋಗಿ ಸೇರಿಸಿದಾಗ ಆಗ ಒಬ್ಬ ವ್ಯಕ್ತಿ ತುಂಬ ಉಪಕಾರವನ್ನು ಮಾಡಿ ತುಂಬ ಸೇವೆಯನ್ನು ಮಾಡ್ತಾನೆ. ಅವರಿಗೆ ತುಂಬ ಸೇವೆಯನ್ನು ಮಾಡ್ತಾನೆ. ಪ್ರಜ್ಞಾವಸ್ಥೆ ಹೋಗಿರುತ್ತೆ, ಪ್ರಜ್ಞೆ ಹೋಗಿರುತ್ತೆ ಅಂತ ಅರೆ ಪ್ರಜ್ಞಾವಸ್ಥೆಯಲ್ಲಿ ಅವ್ರನ್ನ ತಗೊಂಡು ಬಂದು ಸೇವೆ ಮಾಡಿ ಎಚ್ಚರ ಬರೋ ಹಂಗೆ ಮಾಡ್ತಾನೆ. ಮುಂದೆ ಅವ್ರಿಗೆ ಸ್ವಲ್ಪ ಆರಾಮ ಅನ್ನಿಸ್ತಾ ಇದೆ. ಆರಾಮ ಅನ್ನಿಸಿದಾಗ ಆವಾಗ ಯಾರೋ ಹೇಳ್ತಾರೆ, ನೋಡಿ ಈತ ನಿಮಗೆ ಮಗನಿಗಿಂತ ಹೆಚ್ಚಾಗಿ ಸೇವೆಯನ್ನು ಮಾಡ್ದ, ಇವನು ಮಗನಿಗಿಂತ ಹೆಚ್ಚಾಗಿ ಸೇವೆಯನ್ನು ಮಾಡ್ದ, ನಿಮಗೆ ಒಂದು ಎಲ್ಲ ರೀತಿಯಲ್ಲಿ ಉಸ್ತುವಾರಿ ಮಾಡಿದ್ದು ಅತ್ರವಲ್ಲದೆ ಅತ್ಯುತ್ತಮವಾದ ಚಿಕಿತ್ಸೆಯನ್ನು ಕೂಡ ಕೊಟ್ಟ ಅಂತ ಹೇಳ್ತಾ ಇದ್ದಾರೆ. ಆಗ ಡಾಕ್ಟರ್ಗೆ ತುಂಬ ಸಂತೋಷ ಆಗ್ತದೆ. ಆಗ ಅವರು ಕೇಳ್ತಾ ಇದ್ದಾರೆ, ಮಗು ನಿನ್ನ ಹೆಸರೇನಪ್ಪ ಅಂತ ಕೇಳ್ತಾ ಇದ್ದಾರೆ. ಅಂದಾಗ ಅವನು ಹೇಳ್ತಾನೆ, ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳ್ತಾನೆ.
ಅಂದಾಗ ತುಂಬ ಸಂತೋಷ ಆಗುತ್ತೆ ಡಾಕ್ಟ್ರಿಗೆ. ಆಗ ಡಾಕ್ಟ್ರು ಕೇಳ್ತಾ ಇದ್ದಾರೆ, ಓಹೋ ಮೃತ್ಯುಂಜಯ, ಈ ಹೆಸರು ನನಗೆ ಎಲ್ಲೋ ಹೇಳಿದಂತೆ ನೆನಪಿದೆಯಲ್ಲ. ಆಗ ಆ ಮೃತ್ಯುಂಜಯ ಹೇಳ್ತಾ ಇದ್ದಾನೆ, ನಮ್ಮ ತಾಯಿಗೆ ಹೆರಿಗೆ ಆಗುವಾಗ ತುಂಬ ಕಷ್ಟ ಆಗಿತ್ತಂತೆ. ಅಂಥ ಸನ್ನಿವೇಶದಲ್ಲಿ ನೀವು ಬಂದು ಹೆರಿಗೆ ಮಾಡಿಸಿದ್ರಂತೆ, ಪ್ರಾಣ ಉಳಿಸಿದ್ದೀರಿ. ಮುಂದೆ ನಾನೀಗ ಡಾಕ್ಟರ್ ಆಗಿದ್ದೇನೆ, MD ಮಾಡಿಕೊಂಡು ಇದೇ ಜಿಲ್ಲಾಸ್ಪತ್ರೆಯಲ್ಲಿ ಕೆಲಸದಲ್ಲಿದ್ದೇನೆ. ನಿಮಗೆ ಅಪಘಾತವಾಗಿ ನಿಮ್ಮನ್ನು ಇಲ್ಲಿ ತಂದು ಸೇರಿಸಿದಾಗ ನನಗೆ ಗೊತ್ತಾಯಿತು ನೀವೇ ನನಗೆ ಜೀವ ಉಳಿಸಿದಂಥ ಡಾಕ್ಟ್ರು ಅಂತ ತಿಳ್ಕೊಂಡು ನಾನು ನಿಮಗೆಲ್ಲ ರೀತಿ ಉಪಚಾರವನ್ನು ಮಾಡಿ ಉಳಿಸಿ ನನ್ನ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದ್ದೇನೆ, ನನ್ನ ಋಣವನ್ನು ನಾನು ತೀರಿಸಿದ್ದೀನಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಆದ್ದರಿಂದ ಆಗ ಡಾಕ್ಟರ್ ಮನಸ್ಸಿನಲ್ಲಿ ಬಂತು. ಆವತ್ತು ಆ ಬಡವ ಬಂದು ಕರೆದಾಗ ಇವನಿಗೆ ಅನ್ನಿಸ್ತು, ಇಂಥ ಬಡವರು ಯಾಕಾದ್ರೂ ಇರ್ತಾರೋ ಈ ಜಗತ್ತಿನಲ್ಲಿ, ಇವರಿಗೆ ಮಕ್ಕಳಾದ್ರೂ ಯಾಕೆ ಬೇಕಪ್ಪ ಅಂತೆಲ್ಲ ಅವನ ಮನಸ್ಸಲ್ಲಿ ಬಂದೋಗಿತ್ತು ವಿಚಾರ. ಆದರೂ ಕೂಡ ಹೋಗಿ ಚಿಕಿತ್ಸೆಯನ್ನು ಮಾಡಿದ್ದ. ಆವಾಗ ಅವನಿಗೆ ಅನ್ನಿಸ್ತು, ಓಹೋ ಎಂಥವರು ಕೂಡ ಜಗತ್ತಿನಲ್ಲಿ ಉಪಯೋಗವಾಗ್ತಾರೆ, ಯಾವಾಗ ಹೇಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ನೋಡು ಇದೇ ಮೃತ್ಯುಂಜಯ, ಅವತ್ತು ನಾನು ಅವನಿಗೆ ಪ್ರಾಣ ಉಳಿಸಿದೆ, ಇವತ್ತು ಅವನು ನನಗೆ ಜೀವವನ್ನು ದಾನ ಮಾಡಿದ ಅಂತ ಹೇಳಿ ಡಾಕ್ಟರಿಗೆ ಸಂತೋಷ ಆಯಿತು. ಅದಕ್ಕೋಸ್ಕರನೇ ಇಲ್ಲಿ ಹೇಳೋದು, ಎಜುಕೇಶನ್ ಈಸ್ ದ ರೂಟ್, ಕಲ್ಚರ್ ಈಸ್ ದ ಫ್ಲವರ್, ವಿಸ್ಡಮ್ ಈಸ್ ದ ಫ್ರೂಟ್. ಅರಿವು, ತಿಳುವಳಿಕೆ, ಪ್ರಜ್ಞೆ, ನ್ಯಾಯ ಅನ್ಯಾಯಗಳ ಪ್ರಜ್ಞೆ, ನೀತಿ ಅನೀತಿಗಳ ಪ್ರಜ್ಞೆ, ಇದು ಬಹಳ ಮುಖ್ಯವಾದಂಥದ್ದು. ಅದಕ್ಕಾಗಿ ಬಸವಣ್ಣನವರು ಕಲ್ಯಾಣ ರಾಜ್ಯವನ್ನು ಕಟ್ಟಿದ್ರಂತೆ. ಅದು ನೈತಿಕವಾದ ರಾಜ್ಯ. ಹೇಗಿತ್ತು? ಎತ್ತೆತ್ತ ನೋಡಿದಳು ಅತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ನೋಡಿ, ಎಲ್ಲಿ ನೋಡಿದ್ರು ಕೂಡ ಬಸವಣ್ಣವರ ಹೆಸರು. ಒತ್ತಿ ಹಿಂಡಿದರೆ ರಿಲಿಜಿಯಸ್ ವ್ಯಾಲ್ಯೂಸ್, ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸ, ಸ್ಪಿರಿಚುವಲ್ ವ್ಯಾಲ್ಯೂಸ್. ಇಂಥ ಒಂದು ಕಲ್ಯಾಣ ರಾಜ್ಯವನ್ನು ಅವರು ಕಟ್ಟಿದ್ರು. ಇವತ್ತು ಕಟ್ಟಿರುವ ರಾಜ್ಯ ಹೆಂಗಿದೆ ಅಂದ್ರೆ ಏನ್ ನೋಡಿ, ಎತ್ತೆತ್ತ ನೋಡಿದರೆ ಅತ್ತತ್ತ ಲಂಚವೆಂಬ ಬಳ್ಳಿ, ಎಲ್ಲಿ ಎತ್ತಿ ನೋಡಿದರೆ ವಂಚನೆಯ ಗೊಂಚಲು, ಒತ್ತಿ ಹಿಂಡಿದರೆ ಭ್ರಷ್ಟಾಚಾರದ ರಸವಯ್ಯ. ನೋಡಿದ್ರ, ಇವತ್ತು ಜನಸಾಮಾನ್ಯರ ಜೀವನ ಎಷ್ಟು ಕಷ್ಟಕರವಾಗಿದೆ. ಇದಕ್ಕೆ ಕಾರಣ ಅಂದ್ರೆ ರಾಜಕಾರಣಿಗಳು ಉನ್ಮತ್ತರಾಗಿ ವರ್ತಿಸ್ತಾ ಇದ್ದಾರೆ. ಅವರಿಗೆ ದೇಶದ ಬಗ್ಗೆ ಸ್ವಲ್ಪವೂ ಕಳಕಳಿ ಇಲ್ಲ ಅನ್ನೋದನ್ನ ನಾವು ಕಾಣಬಹುದಾಗಿದೆ. ಅದಕ್ಕಾಗಿ ಸಮಗ್ರ ಶಿಕ್ಷಣ ಅನ್ನುವಂಥದ್ದು ಮನುಷ್ಯನನ್ನ ಸಂಪೂರ್ಣಗೊಳಿಸಬೇಕು. ಅವನಿಗೆ ಬೇಕಾಗುವಂತ ಎಲ್ಲಾ ಬಗೆಯ ಆನಂದವನ್ನು ಕೂಡ ತಂದು ಕೊಡಬೇಕು. ಈಗ ಒಂದು ವಿಷಯ, ಜನಗಳು ಮಾನವ ಪಡೆದುಕೊಳ್ಳುವಂತಹ ಸುಖಗಳಲ್ಲಿ 3 ಪ್ರಕಾರವಾದ ಸುಖ ಬರ್ತಾ ಇದೆ. ಒಂದು ಸುಖ, ಪ್ಲೆಜರ್. ಎರಡನೇದು ಹ್ಯಾಪಿನೆಸ್, ಸಂತೋಷ. ಮೂರನೇದು ಬ್ಲಿಸ್ ಅಥವಾ ಆನಂದ. ಇದನ್ನ ಇನ್ನೊಂದು ರೀತಿಯಲ್ಲಿ ಹೇಳ್ಬೋದು. ಒಂದು ಇಂದ್ರಿಯಾನಂದ, ಇನ್ನೊಂದು ಬೌದ್ಧಿಕಾನಂದ, ಮತ್ತೊಂದು ಆತ್ಮಾನಂದ. ಚೆನ್ನಾಗಿ ತಿಳ್ಕೊಳ್ರಿ. ಒಂದು ಇಂದ್ರಿಯಾನಂದ, ಇನ್ನೊಂದು ಬೌದ್ಧಿಕಾನಂದ, ಮತ್ತೊಂದು ಆತ್ಮಾನಂದ. ಇಂದ್ರಿಯಾನಂದ ಸೆನ್ಷಿಯಲ್ ಪ್ಲೆಜರ್, ಬೌದ್ಧಿಕಾನಂದ ಇಂಟೆಲೆಕ್ಚುಯಲ್ ಪ್ಲೆಜರ್, ಆತ್ಮಾನಂದ ಸ್ಪಿರಿಚುವಲ್ ಪ್ಲೆಜರ್. ಇವನ್ನ ಯಾವ ರೀತಿಯಾಗಿ ಮನುಷ್ಯ ಪಡ್ಕೊಳ್ತಾನೆ ಅನ್ನೋದನ್ನ ಸ್ವಲ್ಪ ಮಟ್ಟಿಗೆ ನೋಡೋಣ. ಇವಾಗ ಒಂದು, 2 ವಸ್ತುಗಳ ಕೂಟದಿಂದ ಆನಂದ ಉತ್ಪತ್ತಿಯಾಗುತ್ತೆ. 2 ವಸ್ತುಗಳ ಕೂಟದಿಂದ ಆನಂದ ಉತ್ಪತ್ತಿಯಾಗುತ್ತೆ. ಈಗ ಒಂದು ಉದಾಹರಣೆ, ಈಗ ನಿಮ್ಗೆ ತುಂಬಾ ಬಾಯಾರಿಕೆ ಆಗಿದೆ ಅಂತ ತಿಳ್ಕೊಳ್ಳಿ. ನಿಮ್ಗೆ ಏನ್ ಬೇಕು? ಬಾಯಾರಿಕೆ ಆದಾಗ ನೀರು ಬೇಕು. ನೀರನ್ನು ಕುಡಿತೀರಿ. ನೀರನ್ನು ಕುಡಿದಾಗ ನಿಮ್ಗೆ ಒಂದು ರೀತಿಯ ಆನಂದ ಆಗುತ್ತೆ. ಈ ಆನಂದ ಎಲ್ಲಿತ್ತು? ಅವಾಗ ಥಟ್ಟನೆ ನೀವು ಹೇಳ್ಬಿಡ್ತೀರಿ ನೀರಿನಲ್ಲಿ ಇರ್ತೀರಿ. ನೀರಿನಲ್ಲಿ ಒಂದು ವೇಳೆ ಆನಂದ ಇದ್ರೆ ಹೊತ್ತಿ ಹಿಡಿದು ಮುಳುಗಿಸ್ಬಿಟ್ರೆ ನನಗೆ ಆನಂದ ಆಗಿದೆ ಅಂತ ತಿಳ್ಕೊಂಡು ಕೂತ್ಕೋತೀರ ನೀವು? ಇಲ್ಲ ಇಲ್ಲ, ಯಾವಾಗ ಹೊರಗೆ ಬರಬೇಕು ಅಂತ ಚಡ್ಪಡಿಸ್ತೀರಿ. ಕೈ ಸಿಡಿದು ಕೈ ಎಸ್ದು ಹೊರಗೆ ಬರೋಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀರ. ಅಂದ್ರೆ ಆನಂದ ನೀರಿನಲ್ಲಿ ಇಲ್ಲ. ಹಾಗಾದ್ರೆ ಎಲ್ಲಿದೆ? ನಾಲಿಗೆಯಲ್ಲಿ ಅಂತಂದು ಹೇಳ್ಬಿಡ್ತಾರೆ ಕೆಲವರು. ನಾಲಿಗೆಯಲ್ಲೇ ಒಂದು ವೇಳೆ ಇದ್ರೆ ನೀರನ್ನು ಕುಡಿಯೋ ಅಗತ್ಯ ಏನಿತ್ತು? ನೀರು ಕುಡಿಯೋ ಅಗತ್ಯವೇ ಇರಲಿಲ್ಲ. ಹಾಗಾದ್ರೆ ಎಲ್ಲಿದೆ ಆ ಸ್ಯಾಟಿಸ್ಫ್ಯಾಕ್ಷನ್ ಅಥವಾ ಆನಂದ? ಅಂದ್ರೆ ಅದು ನೀರಿನಲ್ಲಿಯೂ ಇಲ್ಲ,
ನಾಲಿಗೆಯಲ್ಲಿಯೂ ಇಲ್ಲ. ನೀರು ನಾಲಿಗೆಗಳೆರಡರ ಕೂಟವಾದಾಗ ಆನಂದ ಉತ್ಪತ್ತಿಯಾಗ್ತದೆ. ತಿಳ್ಕೋಬೇಕು. ನೀರು ನಾಲಿಗೆ ಇವೆರಡರ ಕೂಟವಾದಾಗ ಆನಂದ ಅನ್ನೋದು ಉತ್ಪತ್ತಿಯಾಗ್ತಾ ಇದೆ. ಹೀಗೆ ಉತ್ಪತ್ತಿಯಾಗುವ ಆನಂದದಲ್ಲಿ ವಿಷಯಾನಂದ ಅತ್ಯಂತ ಕೆಳಗಿನ ಮಟ್ಟದ್ದು. ವಿಷಯಾನಂದ ಹೇಗೆ ಹುಟ್ಟುತ್ತೆ ಅಂದ್ರೆ ಪಂಚ ಜ್ಞಾನೇಂದ್ರಿಯಗಳು ಪಂಚ ತನ್ಮಾತ್ರೆಗಳ ಸನ್ನಿಕರ್ಷಕ್ಕೆ ಒಳಗಾದಾಗ ಹುಟ್ಟುವುದೇ ಇಂದ್ರಿಯಾನಂದ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವಕ್ಕೆ ಆಬ್ಜೆಕ್ಟ್ಸ್ ಆಫ್ ಸೆನ್ಸಸ್ ಅಂತ ಕರಿತಾ ಇದ್ದೀವಿ. ಪಂಚ ತನ್ಮಾತ್ರೆಗಳು ಅಂತ ಕರಿತೀವಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಇವು ಪಂಚ ತನ್ಮಾತ್ರೆಗಳು. ಇನ್ನು ಪಂಚ ಇಂದ್ರಿಯಗಳು ನಮ್ಮ ಕಿವಿ, ಅನಂತರ ಚರ್ಮ, ಆಮೇಲೆ ಕಣ್ಣು, ನಂತರ ನಾಲಿಗೆ, ಆಮೇಲೆ ಮೂಗು. ಇವು ಐದನ್ನು ಪಂಚ ಜ್ಞಾನೇಂದ್ರಿಯಗಳು ಅಂತ ಕರಿತಾ ಇದ್ದೀವಿ. ಈ ಪಂಚ ಜ್ಞಾನೇಂದ್ರಿಯಗಳು ಪಂಚ ವಿಷಯಗಳೊಡನೆ ತನ್ಮಾತ್ರೆಗಳೊಡನೆ ಯಾವಾಗ ಸಂಘರ್ಷಕ್ಕೆ ಒಳಗಾಗ್ತವೋ ಆಗ ಒಂದು ರೀತಿಯ ಆನಂದ ಉತ್ಪತ್ತಿ ಆಗ್ತದೆ. ಈ ಆನಂದಕ್ಕೆ ವಿಷಯಾನಂದ ಅಂತ ಕರೆಯೋದು. ಈ ವಿಷಯಾನಂದ ಅನ್ನೋದು ಬಹಳ ಕ್ಷಣಿಕ, ಏನ್ರಿ, ತಾತ್ಕಾಲಿಕ. ಒಂದು ಸ್ವಲ್ಪ ಹೊತ್ತು ಮಾತ್ರ ಆನಂದ ಇರುತ್ತೆ. ಮತ್ತೆ ಯಾವಾಗ ವಸ್ತುಗಳು ಬೇರೆ ಆಗ್ತವೋ ಆ ಆನಂದ ಇರೋದಿಲ್ಲ. ಈಗ ಬೆಳಿಗ್ಗೆ ನೀವು ಮಸಾಲೆ ದೋಸೆ ತಿಂದಿದ್ರಿ ಅಂತ ತಿಳ್ಕೊಳ್ಳಿ. ಸ್ವಲ್ಪ ಹೊತ್ತು ಅದ್ರ ಆನಂದ ಇರುತ್ತೆ ನಿಮಗೆ. ಇವಾಗ ಕೂತ್ಕೊಂಡು ನೀವು ಮತ್ತೆ ನೆನಪಿಸ್ಕೊಂಡ್ರೆ ನಿಮಗೆ ಬರುತ್ತೇನೋ ಆನಂದ? ಇಲ್ಲ. ತಿಂದಾಗಷ್ಟೇ ಆನಂದ, ಮತ್ತೆ ಇವಾಗ ನೆನಪಿಸ್ಕೊಂಡ್ರೆ ನಿಮಗೆ ಬರೋದಿಲ್ಲ. ಆದ್ರೆ ಈ ಒಂದು ವಿಷಯಾನಂದವನ್ನ ಇನ್ನೊಬ್ಬರ ಜೊತೆ ಹಂಚ್ಕೊಳ್ಳಿಕ್ಕೆ ಬರಲ್ಲ. ಈಗ ನೀವು ಮಸಾಲೆ ದೋಸೆ ತಿಂದಿದ್ದೇನೆ ಇನ್ನೊಬ್ಬರಿಗೆ ಹೊಂದಿಸಿ ಹೇಳ್ತೀರಿ ಅಂತ ತಿಳ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು, ತುಂಬಾ ರುಚಿಯಾಗಿತ್ತು, ತುಂಬಾ ಘಮ ಅಂತಿತ್ತು, ತಿಂದ್ಮೇಲೆ ನನ್ನ ಕೈಯೆಲ್ಲ ವಾಸನೆ ಸುವಾಸನೆ ಆಗೋಯ್ತು ಅಂತೆಲ್ಲ ಹೇಳಿ ನೀವು ಕೇಳಿ ಮಾತ್ರಕ್ಕೆ ಅವನಿಗೇನು ಆನಂದ ಆಗೋದಿಲ್ಲ, ಹೌದಾ? ಆದ್ರೆ ಎರಡನೇದಾದಂಥ ಬೌದ್ಧಿಕಾನಂದ, ಇಂಟೆಲೆಕ್ಚುಯಲ್ ಪ್ಲೆಜರ್ ಅಂತ ಬರ್ತದೆ. ಇಂಟೆಲೆಕ್ಚುಯಲ್ ಪ್ಲೆಜರ್, ಬೌದ್ಧಿಕಾನಂದ ಇದು ಹೇಗೆ ಉತ್ಪತ್ತಿ ಆಗುತ್ತೆ ಅಂದ್ರೆ ಬುದ್ಧಿ ಮತ್ತು ವಿಚಾರ. ಬುದ್ಧಿ, ಇಂಟೆಲೆಕ್ಟ್, ಥಾಟ್ಸ್, ಬುದ್ಧಿ ಮತ್ತು ವಿಚಾರ ಇವುಗಳ ಸಾಗಲಾಟದಿಂದ ಉತ್ಪತ್ತಿಯಾಗುವುದೇ ಬೌದ್ಧಿಕಾನಂದ, ಏನ್ರಿ, ಇಂಟೆಲೆಕ್ಚುಯಲ್ ಪ್ಲೆಜರ್. ಇದು ಮಾತ್ರ ಸ್ವಲ್ಪ ಶಾಶ್ವತ. ಹೇಗೆ ಅಂತೀರಾ? ಈಗ ನೀವು ಪ್ರವಚನವನ್ನು ಇವತ್ತು ಕೇಳಿರ್ತೀರಿ, ಯಾವುದೋ ಒಂದು ವಿಷಯ ತುಂಬಾ ನಿಮಗೆ ಖುಷಿ ಕೊಡುತ್ತೆ. ಮತ್ತೆ ನಾಳೆ ಕೂತ್ಕೊಂಡು ಅದನ್ನ ನೆನಪು ಮಾಡ್ಕೋತೀರಿ, ಮತ್ತೆ ಖುಷಿ ಕೊಡುತ್ತೆ ನಿಮಗೆ. ಮತ್ತೆ 8 ದಿನದ ಮೇಲೆ ನೆನಪು ಮಾಡ್ಕೋತೀರಿ, ಮತ್ತೆ ಖುಷಿ ಕೊಡುತ್ತೆ. ಅಂದ್ರೆ ಬೌದ್ಧಿಕಾನಂದ ಹೆಚ್ಚು ಶಾಶ್ವತವಾದದ್ದು. ಮಾತ್ರವಲ್ಲ, ಈಗ ನೀವು ಪ್ರವಚನ ಕೇಳ್ತೀರಿ, ಇನ್ನು ಕೇಳಕ್ ಬರದೇ ಇರೋರು ಇರ್ತಾರೆ ನೋಡ್ರಿ, ಅವ್ರ ಮುಂದೆ ಹೋಗಿ ಈ ವಿಷಯಗಳನ್ನೆಲ್ಲ ಒಂದೊಂದೊಂದು ಹೇಳ್ತಾ ಹೋಗ್ತೀರಿ. ಅವಾಗ ಅವ್ರಿಗೂ ಕೇಳಿದವ್ರಿಗೆ ತುಂಬಾ ಸಂತೋಷ ಆಗೋಗ್ಬಿಡುತ್ತೆ. ಕೇಳಿದವ್ರಿಗೆ ತುಂಬಾ ಖುಷಿ ಆಗುತ್ತೆ. ಹೌದಲ್ರಿ, ಎಷ್ಟು ಚೆನ್ನಾಗಿದೆಯಲ್ರಿ ಪ್ರವಚನ, ಸಬ್ಜೆಕ್ಟು ಎಷ್ಟು ಚೆನ್ನಾಗಿದಾವಲ್ರಿ ಅಂತ ಮೆಚ್ಕೊಳ್ತಾರೆ. ಅಂದ್ರೆ ಬೌದ್ಧಿಕಾನಂದ ನೆನಪು ಮಾಡ್ಕೊಂಡ್ರೆ ಪುನಃ ಸಿಕ್ಕುತ್ತೆ. ಜೊತೆಗೆ ಹಂಚಿಕೊಂಡ್ರೆ, ಇನ್ನೊಬ್ಬರ ಜೊತೆಗೆ ಹಂಚ್ಕೊಳ್ಳೋದ್ರಿಂದ ನಿಮಗೂ ಆನಂದ, ಅವರಿಗೂ ಆನಂದ, ಮತ್ತು ಅದು ವೃದ್ಧಿ ಆಗ್ತದೆ, ಕಡಿಮೆ ಆಗಲ್ಲ. ಒಂದು ಭೌತಿಕ ವಸ್ತುವನ್ನ ಇನ್ನೊಬ್ರಿಗೆ ಕೈ ಎತ್ತಿ ಕೊಟ್ರೆ ನಿಮ್ಮ ಹತ್ರ ಕಡಿಮೆ ಆಯ್ತು. ಬೌದ್ಧಿಕಾನಂದ ಹಂಗಲ್ಲ. ಇದು ನೀವು ಇನ್ನೊಬ್ರಿಗೆ ಕೊಟ್ರೆ ನಿಮ್ಮ ಹತ್ರ ಇರೋದೇನು ಕಡಿಮೆ ಆಗ್ಲಿಲ್ಲ, ಅವ್ರಿಗೆ ಅದು ಜಾಗ ಹೋಯ್ತು. ಈಗ ನಾನು ಪ್ರವಚನ ಹೇಳ್ತೀನಿ, ಅದರಿಂದ ನನ್ನ ಜ್ಞಾನ ಏನು ಕಡಿಮೆ ಆಗಲಿಲ್ಲ, ಆದ್ರೆ ನಾನು ಪ್ರವಚನ ಹೇಳಿದ್ರಿಂದ ನಿಮಗೆ ಅದು ಲಾಭ ಆಯ್ತು. ಹೀಗೆ ಬೌದ್ಧಿಕಾನಂದ ಹೆಚ್ಚು ಶಾಶ್ವತ. ಇಷ್ಟೇ ಅಲ್ಲ, ಬೌದ್ಧಿಕಾನಂದ ಕಳ್ಳರು ಕದಿಯದೇ ಇರುವ ಆಸ್ತಿ, ಏನ್ರಿ, ಬಹಳ ಮಹತ್ವಪೂರ್ಣ ಇದೆ ಇದು. ಬೌದ್ಧಿಕಾನಂದ ಕಳ್ಳರು ಕದಿಯದಿರುವ ಆಸ್ತಿ. ಈಗ ನೀವು ಒಂದು ಡಿಗ್ರಿ ಪಡ್ಕೊಂಡಿರ್ತೀರ, ಯಾವ ಕಳ್ಳನು ಅದನ್ನು ಕದೀಲಿಕ್ಕೆ ಸಾಧ್ಯ ಇಲ್ಲ, ಏನ್ರಿ. ಅಣ್ಣ ತಮ್ಮಂದ್ರು ಪಾಲು ಕೇಳಲಿಕ್ಕೆ ಸಾಧ್ಯ ಇಲ್ಲ. ನೀವು ಪಡೆದುಕೊಂಡ ವಿದ್ಯೆಯಲ್ಲಿ ನಿಮ್ಮ ಅಣ್ಣ ತಮ್ಮಂದ್ರು ಪಾಲು ಕೇಳಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲವನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಬೌದ್ಧಿಕಾನಂದ ಅನ್ನುವುದು ಜ್ಞಾನವನ್ನ ಪಡ್ಕೊಳ್ಳೋ ಮೂಲಕವಾಗಿ ನಮಗೆ ಸಿಗ್ತಾ ಇದೆ. ಆದ್ದರಿಂದ ಅಧ್ಯಯನ, ಉತ್ತಮವಾದ ತತ್ವಗಳನ್ನ, ಶಾಸ್ತ್ರಗಳನ್ನ ಅಧ್ಯಯನ ಮಾಡುವಂತ ಅಭ್ಯಾಸವನ್ನ ಇಟ್ಕೊಳ್ಬೇಕು. ಅದು ಬಹಳ ಮುಖ್ಯವಾದದ್ದು. ಒಂದು ಕಡೆಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ, ಏನಂತ ಅಂದ್ರೆ, ನಾವು ಪಡೆದುಕೊಳ್ಳುವಂತ ಜ್ಞಾನ, ಗುರುವಿನಿಂದ ಪಡೆದುಕೊಳ್ಳುವ ಜ್ಞಾನ ಒಂದು ಕಾಲಾಂಶ ಮಾತ್ರ ಅಂತೆ. ಒಂದು ಕಾಲಾಂಶ, 1/4. ಇನ್ನ ಹೆಚ್ಚಿಂದು ನಾವು ಗ್ರಂಥಾಧ್ಯಯನದಿಂದ
ಗ್ರಂಥಗಳ ಪುಸ್ತಕದ ಅಧ್ಯಯನದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಬೌದ್ಧಿಕಾನಂದ ಅನ್ನುವುದು ಹೆಚ್ಚು ಶಾಶ್ವತ. ಇನ್ನ ಆತ್ಮಾನಂದ, ಆತ್ಮಾನಂದ ಹೆಂಗ್ ಉತ್ಪತ್ತಿ ಆಗುತ್ತದೆ ಅಂದ್ರೆ ಆತ್ಮ ಪರಮಾತ್ಮರ ಸಂಯೋಗದಿಂದ, ಅಂಗ ಲಿಂಗರ ಸಂಯೋಗದಿಂದ, ಜೀವ ಬ್ರಹ್ಮರ ಸಂಯೋಗದಿಂದ ಆತ್ಮಾನಂದ, ಪರಮಾನಂದ, ಲಿಂಗಾನಂದ ಉಂಟಾಗಲಿಕ್ಕೆ ಸಾಧ್ಯ. ಆದ್ದರಿಂದ ಇದು ಆಧ್ಯಾತ್ಮಿಕವಾದಂಥ ಸಾಧನೆಯಿಂದ ಸಿಕ್ಕುವಂತ ಆನಂದ. ಈ ಅಧ್ಯಾತ್ಮಾನಂದ ಇದೆಯಲ್ಲ, ಇದು ಮಾತ್ರ ಮನುಷ್ಯನನ್ನ ಅಂತರ್ಮುಖಿಯನ್ನಾಗಿ ಮಾಡಿ ಅವನ ಒಳಗಡೆಯೇ ಇರುವಂತ ಚೈತನ್ಯವನ್ನ ತೋರಿಸುವಂತ ಮಹತ್ವಪೂರ್ಣವಾದಂತ ಸಾಧನೆ ಎಂಬುದನ್ನ ನಾವು ತಿಳಿದುಕೊಳ್ಳೋಣ. ಸ್ಥೂಲ ಸೃಷ್ಟಿಯ ಜ್ಞಾನವೇ ವಿಜ್ಞಾನ, ಸೂಕ್ಷ್ಮ ಸೃಷ್ಟಿಯ ಜ್ಞಾನವೇ, ಸೂಕ್ಷ್ಮ ಸೃಷ್ಟಿಯ ಪರಿಜ್ಞಾನವೇ ತತ್ವಜ್ಞಾನ ಅಥವಾ ನೀತಿಶಾಸ್ತ್ರ. ಕಾರಣ ಸೃಷ್ಟಿಯ ಅಪರೋಕ್ಷ ಜ್ಞಾನವೇ ಧರ್ಮ ಅಥವಾ ಅಧ್ಯಾತ್ಮ. ಇದು ತಿಳ್ಕೋಬೇಕು. ಸ್ಥೂಲ ಸೃಷ್ಟಿಯ ಜ್ಞಾನವೇ ವಿಜ್ಞಾನ. ವಿಜ್ಞಾನ ಮತ್ತು ಅಧ್ಯಾತ್ಮ ಒಂದಕ್ಕೊಂದು ವಿರೋಧಾಭಾಸವಲ್ಲ. ಇವೆಲ್ಲವೂ ಕೂಡ ಒಂದೇ ಜ್ಞಾನದ ಟಿಸಿಲುಗಳು, ಬ್ರಾಂಚಸ್. ಈಗಾಗಲೇ ಒಂದ್ಸಲ ನಾನು ಹೇಳಿದ್ದೇನೆ, ಕ್ಯೂರಿಯಾಸಿಟಿ ಇಸ್ ದ ಮದರ್ ಆಫ್ ಇನ್ವೆನ್ಷನ್. ಕುತೂಹಲ ಅನ್ನುವುದು ಎಲ್ಲ ಸಂಶೋಧನೆಗಳ ತಾಯಿ. ಕುತೂಹಲ ಕುತೂಹಲಕ್ಕಾಗಿ ಇರುವುದಿಲ್ಲ, ಆನಂದದ ಅನ್ವೇಷಣೆಗಾಗಿ ಇರ್ತಾ ಇದೆ. ಕುತೂಹಲ ಅನ್ನುವ ತಾಯಿ, ಆನಂದದ ಅನ್ವೇಷಣೆ ಎನ್ನುವ ತಂದೆ, ಇವೆರಡರ ಕೂಟವಾದಾಗ ಅನೇಕ ಜ್ಞಾನದ ಶಿಶುಗಳು ಹುಟ್ಟಿದವು. ಇದರಲ್ಲಿ ವಿಜ್ಞಾನ, ಬೌದ್ಧಿಕ ಜ್ಞಾನ, ಇಂಟೆಲೆಕ್ಚುಯಲ್ ವ್ಯಾಲ್ಯೂಸ್, ಆತ್ಮಜ್ಞಾನ, ಈ ಮೂರು ಕೂಡ ಅದರ ಮಕ್ಕಳೇ. ಹೊರ ಜಗತ್ತನ್ನ ಪ್ರಯೋಗಶೀಲವಾಗಿ ವಿಶ್ಲೇಷಣೆ ಮಾಡಿದಾಗ ಬರುವಂತಹದ್ದೇ ವಿಜ್ಞಾನ. ಇನ್ನ ನೈತಿಕವಾಗಿ, ಬೌದ್ಧಿಕವಾಗಿ ಈ ಜಗತ್ತಿನ ಆಚೆ ಇರುವ ಸತ್ಯವನ್ನು ಯಾವಾಗ ಅಧ್ಯಯನ ಮಾಡ್ತಾ ಇದೆಯೋ ಅದುವೇ ತತ್ವಜ್ಞಾನ. ಇನ್ನ ತನ್ನ ಅಂತರಂಗವನ್ನ, ತನ್ನ ಒಳಗನ್ನ ಯಾವಾಗ ಮನುಷ್ಯ ಅರ್ಥ ಮಾಡ್ಕೊಳ್ತಾ ಇದ್ದಾನೋ ಅದುವೇ ಆತ್ಮಜ್ಞಾನ. ಇವು ಮೂರು ಕೂಡ ಒಂದೇ ಜ್ಞಾನದ ಟಿಸಿಲುಗಳು ಅನ್ನೋ ಮಾತನ್ನು ನಾವು ತಿಳಿದುಕೋಬೇಕು. ಹೀಗೆ ತಿಳಿದುಕೊಂಡ ಬಳಿಕ ಹೊರಮುಖವಾದ ದೃಷ್ಟಿಯನ್ನ ಒಳಮುಖವಾಗಿ ನೋಡಿಕೊಂಡು, ಒಳಮುಖವಾಗಿ ಮಾಡಿಕೊಂಡು ಸತ್ಯವನ್ನ ಒಳಗಡೆ ಹುಡುಕುವುದಿದೆಯಲ್ಲ, ಇದುವೇ ಆತ್ಮದ ಅನ್ವೇಷಣೆ. ಈ ಆತ್ಮದ ಅನ್ವೇಷಣೆಯನ್ನು ಮಾಡುವಂತ ಒಂದು ದಾರಿಯಲ್ಲಿ ನಾವುಗಳು ಕೆಲವೊಂದು ಸಾಧನೆಯನ್ನು ಮಾಡಬೇಕಾಗ್ತದೆ. ಅದರಲ್ಲಿ ನೈತಿಕ ಪ್ರಜ್ಞೆ ಅನ್ನುವಂಥದ್ದು ಒಂದು ಬಹಳ ಮುಖ್ಯವಾದಂತಹದ್ದು. ಪಾಪ ಮತ್ತು ಪುಣ್ಯ ಇವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು. ನಮ್ಮ ದೇಶದಲ್ಲಿ ಬಹಳಷ್ಟು ಜನ ತಪ್ಪು ಆ ಒಂದು ಕಾನ್ಸೆಪ್ಟ್ಗಳನ್ನ, ಪರಿಕಲ್ಪನೆಗಳನ್ನ ಹೊಂದಿದ್ದಾರೆ. ಹೇಗೆ ಅಂತಂದ್ರೆ, ಅವರು ಆತ್ಮಜ್ಞಾನದ ಸಾಧನೆಯ ದಾರಿಯಲ್ಲಿ ಅತಿ ಮುಖ್ಯವಾದದ್ದು ನೈತಿಕ ಜೀವನ. ನಮ್ಮ ದೇಶದಲ್ಲಿ ಪಾಪ ಪುಣ್ಯಗಳ ಬಗ್ಗೆ ಬಹಳಷ್ಟು ತಪ್ಪು ಕಲ್ಪನೆಗಳಿದಾವೆ. ಒಬ್ಬ ವ್ಯಕ್ತಿ ಮಾಡಬಾರ್ದ ಪಾಪವನ್ನು ಮಾಡಿ ಹೆಂಗಂದ್ರಂಗೆ ದುಡ್ಡು ಗಳಿಸಿ ಬಡಜನಗಳ ತಲೆ ಮೇಲೆ ಹೊಡೆದು ರಾಷ್ಟ್ರದ ಸಂಪತ್ತನ್ನು ಲೂಟಿ ಮಾಡಿ ರಾಜ್ಯದ ಬೊಕ್ಕಸಕ್ಕೆ ನಷ್ಟವನ್ನು ಉಂಟು ಮಾಡಿ 38 ಕೋಟಿ ರೂಪಾಯಿಯ ಚಿನ್ನದ ಕಿರೀಟವನ್ನು ದೇವರಿಗೆ ಇಟ್ಬಿಟ್ರೆ ಬಹಳ ಪುಣ್ಯ ಬಂತು ಅಂತ ತಿಳ್ಕೊಳ್ತಾ ಇದ್ದಾರೆ. ಇಲ್ಲ ತಿರುಪತಿಗೋ ತಿರುಮಕೂಡು ನರಸೀಪುರಕ್ಕೋ ಹೋಗಿ ನದಿಯಲ್ಲಿ ಮುಳುಗಾಕಿದ್ರೆ ಬಹಳ ದೊಡ್ಡ ಪುಣ್ಯ ಬಂತು ಅಂತ ತಿಳ್ಕೊಳ್ತಾರೆ. ಒಬ್ಬ ವ್ಯಕ್ತಿ ಬೆವರು ಸುರಿಸಿ ದುಡಿಯುವಂತ ಒಬ್ಬ ಬಡವ ಹೊಲದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಪಾಪ ಅವನಿಗೆ ತಿರುಪತಿಗೆ ಹೋಗೋಕ್ಕೂ ಶಕ್ತಿ ಇಲ್ಲ, ತಿರುಮಕೂಡು ನರಸೀಪುರಕ್ಕೆ ಹೋಗೋಕ್ಕೂ ಶಕ್ತಿ ಇಲ್ಲ. ಅವನನ್ನ ಪಾಪಿ ಅಂತ ತಿಳ್ಕೊಳ್ತಾರೆ. ಇವೆಲ್ಲ ತಪ್ಪು 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 ಕಲ್ಪನೆಗಳು. ಇವು ಬಹಳ ದೊಡ್ಡ ತಪ್ಪು ಕಲ್ಪನೆಗಳು ತಿಳ್ಕೋಬೇಕು. ಅದಕ್ಕೆ ನಮ್ಮ ಶರಣರು ಹೇಳ್ತಾರೆ, ಒಬ್ಬರ ಮನವನ್ನು ನೋಯಿಸಿ ಮತ್ತೊಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿದಡೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ತಡೆಯಲ್ಲಿದ್ದರೂ ಕಲಂಕ ಬಿಡದಾಯಿತು. ಇದು ಕಾರಣ, ಒಬ್ಬರ ಮನವನ್ನು ನೋಯಿಸದವನೇ
ಮತ್ತೊಬ್ಬರ ಮನೆಯ ಘಾತವ ಮಾಡದವನೇ ಪರಮ ಪಾವನನ್ನು ನೋಡ ಕಪಿಸಿದ್ದ ಮಲ್ಲಿಕಾರ್ಜುನ. ಮತ್ತೊಂದು ವಚನದಲ್ಲಿ ಹೇಳ್ತಾರೆ, ಕೋಪಿ ಮಜ್ಜನ ಕೆಳದಲ್ಲಿ ರಕ್ತದ ಧಾರೆ, ಪಾಪಿ ಹೂವನೇರಿಸಲು ಆಯುಧದ ಗಾಯ. ನೋಡಿ, ನೈತಿಕತೆ ಇಲ್ಲದೆ ಇರುವಂತ ಧಾರ್ಮಿಕತೆಗೆ ಯಾವ ಬೆಲೆಯೂ ಕೂಡ ಇಲ್ಲ. ಶರಣರು ಒಂದು ಕಡೆ ನೈತಿಕತೆ, ಇನ್ನೊಂದು ಕಡೆ ವೈಚಾರಿಕತೆ, ಇವೆರಡಕ್ಕೂ ಎಂತ ಗೌರವ ಸ್ಥಾನವನ್ನು ಕೊಟ್ಟಿದ್ದಾರೆ. ಈ ನೈತಿಕತೆ ವೈಚಾರಿಕತೆ ಇಲ್ಲದೆ ಇರೋದು ಧರ್ಮವೇ ಅಲ್ಲ ಅನ್ನೋ ಮಟ್ಟಕ್ಕೆ ಅವರು ಉನ್ನತವಾದ ನೆಲೆಯಲ್ಲಿ ನಿಂತು ಮಾತನಾಡ್ತಾ ಇದ್ದಾರೆ. ಆದ್ದರಿಂದ ಪಾಪ ಪುಣ್ಯಗಳ ವ್ಯಾಖ್ಯಾನವನ್ನು ಸರಿಯಾಗಿ ತಿಳ್ಕೊಳ್ಳೋಣ. ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ. ಪರೋಪಕಾರವೇ ಪುಣ್ಯ, ಪರಪೀಡನೆಯೇ ಪಾಪ. ಮನುಷ್ಯ ಮಾಡುವಂತ ಪಾಪಕರ್ಮಗಳಲ್ಲಿ 3 ಪ್ರಕಾರವಾದ ಕರ್ಮಗಳುಂಟು. ಒಂದು ಇಂಡಿವಿಜುವಲ್ ಸಿನ್, ವೈಯಕ್ತಿಕ ಪಾಪ. ಇನ್ನೊಂದು ಸೋಷಿಯಲ್ ಸಿನ್, ಸಾಮಾಜಿಕ ಪಾಪ. ಮತ್ತೊಂದು ನ್ಯಾಷನಲ್ ಸಿನ್ ಅಥವಾ ರಾಷ್ಟ್ರೀಯ ಪಾಪ. ಈ ರೀತಿಯಾಗಿ ಪಾಪ ಅನ್ನುವಂಥದ್ದನ್ನ 3 ರೀತಿಯಲ್ಲಿ ಮನುಷ್ಯ ಮಾಡ್ತಾ ಇರ್ತಾನೆ. ಇಂಡಿವಿಜುವಲ್ ಸಿನ್, ವೈಯಕ್ತಿಕವಾದ ಪಾಪ ಅಂದ್ರೆ ಏನ್ರಿ? ಸಿಗರೆಟ್ ಸೇದಿ ದೇಹವನ್ನ ಹಾಳು ಮಾಡಿಕೊಳ್ಳೋದು, ಜೂಜಾಡಿ ಮನೆ ಆಸ್ತಿಯನ್ನ ಕಳೆಯೋದು, ಮದ್ಯಪಾನವನ್ನು ಮಾಡಿ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದು, ಇವೆಲ್ಲ ಇದಾವಲ್ಲ, ಇವೆಲ್ಲ ವೈಯಕ್ತಿಕ ಪಾಪಗಳು. ಅವನು ಮಾಡುವಂತ ಕ್ರಿಯೆಗಳಿಂದ ಅವನ ಶರೀರಕ್ಕೆ ಹಾನಿ ಆಗ್ತಾ ಇದೆ ಹೊರತು ಬೇರೆಯವ್ರಿಗೆ ಅದರಿಂದ ಏನು ತೊಂದರೆ ಆಗ್ತಾ ಇಲ್ಲ. ಇದು ಮೊದಲನೇ ಹಂತದಲ್ಲಿ ಇರುತ್ತೆ. ಆದರೆ ಕೆಲವು ಕಾಲದ ನಂತರ ಇಂಡಿವಿಜುವಲ್ ಸಿನ್ ಸೋಷಿಯಲ್ ಸಿನ್ಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಸಾಧ್ಯ ಇದೆ. ಹೇಗೆ? ಜೂಜಾಡಿ ಮನೆ ಆಸ್ತಿನೆಲ್ಲ ಕಳೆದಾಗ, ಜೂಜಾಡುವುದು ಮೊದಲು ವೈಯಕ್ತಿಕ ಪಾಪ. ಆದರೆ ಜೂಜಾಡಿ ಮನೆ ಆಸ್ತಿನೆಲ್ಲ ಕಳೆದಾಗ, ಹೆಂಡತಿ ಮಕ್ಕಳು ನಿರ್ವಸಿತರಾದಾಗ ಅದು ಸಾಮಾಜಿಕ ಪಾಪ ಆಗ್ತದೆ. ಮದ್ಯಪಾನವನ್ನು ಮಾಡಿ ತನ್ನ ಆರೋಗ್ಯವನ್ನು ಕೆಡಿಸ್ಕೊಳ್ಳೋದು ವೈಯಕ್ತಿಕ ಪಾಪ. ಆದರೆ ಮದ್ಯಪಾನವನ್ನು ಮಾಡಿ ಇವನು ಅಕಾಲಿಕವಾಗಿ ಸತ್ತಾಗ ಅವನ ಹೆಂಡತಿ ಮಕ್ಕಳು ಕಷ್ಟಕ್ಕೊಳಗಾಗ್ತಾರೆ, ಇದು ಸಾಮಾಜಿಕ ಪಾಪ ಆಗ್ತಾ ಇದೆ. ಹೀಗೆ ವೈಯಕ್ತಿಕ ಪಾಪ ಸಾಮಾಜಿಕ ಪಾಪಕ್ಕೆ ದಾರಿ ಮಾಡಿಕೊಡುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಸಾಮಾಜಿಕ ಪಾಪ ಅಂದ್ರೆ ಏನ್ರಿ? ಜಾತೀಯತೆ, ಲಂಚಗುಳಿತನ, ಭ್ರಷ್ಟಾಚಾರ, ಇವು ಸಾಮಾಜಿಕ ಪಾಪಗಳು. ಅದಕ್ಕಾಗಿ ನಾವು ನೋಡ್ತಿದ್ದೀವಿ, ಈ ಪಾಪಗಳಿಂದಾಗಿ ಸಮಾಜದಲ್ಲಿ ವಾತಾವರಣ ಬಹಳಷ್ಟು ಕೆಡೋದನ್ನು ನೋಡ್ತೀವಿ. ಕೆಲವರು ವೈಯಕ್ತಿಕವಾಗಿ ಬಹಳ ಧಾರ್ಮಿಕರಾಗಿರ್ತಾರೆ. ಏನ್ ದೇವಸ್ಥಾನಕ್ಕೆ ಹೋಗೋದು ಕೇಳ್ತೀರಾ, ಪೂಜಾ ಕಾರ್ಯಗಳನ್ನು ಮಾಡ್ಸೋದು ಕೇಳ್ತೀರಾ, ಆದ್ರೆ ಮಾಡೋದೆಲ್ಲನೂ ಬರೀ ಇಂಥ ಹಂಚಿಕೊಂಡು ಕೆಲಸಗಳನ್ನು ಮಾಡ್ತಿರ್ತಾರೆ. ಮತ್ತು ಬಹಳ ಧಾರ್ಮಿಕವನ್ನು ಅನ್ನಿಸ್ಕೊಳ್ಳೋ ರೀತಿಯಲ್ಲಿ ವೇಷಭೂಷಣಗಳನ್ನು ಹಾಕೊಳ್ತಾ ಇರ್ತಾರೆ. ಅದಕ್ಕಾಗಿ ನಾವು ಇದಕ್ಕೆ ಧರ್ಮವಂತಿಕೆ ಅಂತ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನು 3ನೇದು ನ್ಯಾಷನಲ್ ಸಿನ್, ರಾಷ್ಟ್ರೀಯ ಪಾಪ. ದೇಶಕ್ಕೆ ದ್ರೋಹವಾಗುವಂತಹ ಕೆಲಸಗಳನ್ನು ಮಾಡೋದು. ಈಗ 2G ತರಂಗಾಂತರದ್ದು ಅವಾಂತರ ಬರ್ತಾ ಇದೆ ನೋಡಿ, ಇವೆಲ್ಲ ದೇಶದ್ರೋಹದ ಕೆಲಸಗಳು. ಅದೇ ರೀತಿಯಲ್ಲಿ ನಮ್ಮ ದೇಶದ ಮಿಲಿಟರಿ ಸೀಕ್ರೆಟ್ಗಳನ್ನ ಬೇರೆ ದೇಶದವರಿಗೆ ಒದಗಿಸಿಕೊಡೋದು, ಇವೆಲ್ಲವೂ ಕೂಡ ರಾಷ್ಟ್ರೀಯ ಪಾಪ. ಆಮೇಲೆ ಡ್ಯಾಮ್ ಕಟ್ಟುವಾಗ ಯಾವ ಪ್ರಮಾಣದಲ್ಲಿ ಸಿಮೆಂಟ್ ಹಾಕಬೇಕು, ಸಿಮೆಂಟ್ ಹಾಕದೆ ಕಬ್ಬಣ ಹಾಕದೇನೆ ಡ್ಯಾಮ್ ಕಟ್ಟಿ ಯಾವಾಗಲೂ ಬೇಗನೆ ಆ ಡ್ಯಾಮ್ ಒಡೆಯೋಂಗೆ ಅಥವಾ ಚಾನಲ್ಗಳು ಒಡೆದೋಗುವಂಗೆ ಮಾಡೋದಿದೆಯಲ್ಲ, ಇದು ರಾಷ್ಟ್ರೀಯ ಪಾಪ. ಈ ರೀತಿಯಾಗಿ ಈ ಪಾಪಗಳನ್ನು ಮನುಷ್ಯ ಮಾಡ್ತಾ ಇರ್ತಾನಲ್ಲ, ಅದಕ್ಕಾಗಿ ಇಂಥ ಪಾಪಗಳನ್ನ ಮಾಡದೇ ಇರೋದೇ ನಿಜವಾದಂಥ ಧರ್ಮವಂತಿಕೆ ಅನ್ನೋದನ್ನ ನಾವು ತಿಳಿದುಕೊಳ್ಬೇಕು. ಆ ಒಂದು ಪ್ರಜ್ಞೆ, ಪರಿಜ್ಞಾನ ನಮ್ಮಲ್ಲಿ ಬರಬೇಕು. ಇನ್ನ ಸಮಗ್ರ ಶಿಕ್ಷಣ ವ್ಯಕ್ತಿಯನ್ನ ಗಣಾಚಾರಿಯನ್ನಾಗೂ ಮಾಡಬೇಕು, ವೃತ್ಯಾಚಾರಿಯನ್ನಾಗೂ ಮಾಡಬೇಕು. ಇದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಏನಾಗಂದ್ರೆ, ವಿನಯವಿಲ್ಲದೆ ಇರುವಂತಹ ಶೂರತನ ಕ್ರೂರತನವಾಗ್ತಾ ಇದೆ. ವೀರತನವಿಲ್ಲದೆ ಇರುವಂತ ವಿನಯ ಹೇಳಿತನವಾಗ್ತಾ ಇದೆ. ಆದ್ದರಿಂದ ನಮ್ಮ ಪಂಚ ಆಚಾರಗಳಲ್ಲಿ ಒಂದಾದಂತ ವೃತ್ಯಾಚಾರ ಮತ್ತು ಗಣಾಚಾರ ಇವೆರಡನ್ನು ಕೂಡ ಶಿಕ್ಷಣ ಕ್ರಮದಲ್ಲಿ ಅಳವಡಿಸಬೇಕು. ಒಂದು ಕಡೆ ಗುರು ಹಿರಿಯರನ್ನು ಕಂಡಾಗ, ಶಿಕ್ಷಕರನ್ನು ಕಂಡಾಗ ಗೌರವ ಸಲ್ಲಿಸುವಂತ ವಿನಯ ಭಾವವನ್ನು ಬೆಳೆಸ್ಕೋಬೇಕು. ಇನ್ನೊಂದು ಕಡೆ ಅನ್ಯಾಯವನ್ನು ಕಂಡಾಗ ಪ್ರತಿಭಟಿಸುವಂತ ಮನೋಭಾವವನ್ನು ಕೂಡ ಬೆಳೆಸ್ಕೊಳ್ಬೇಕು. ಆದ್ದರಿಂದ ಇಲ್ಲಿ ಸ್ವಲ್ಪ ವೃತ್ಯಾಚಾರ ಮತ್ತು ಗಣಾಚಾರ ಇವೆರಡರ ವ್ಯತ್ಯಾಸಗಳನ್ನು ಸ್ವಲ್ಪ ತಿಳ್ಕೊಳ್ಳೋಣ. ವೃತ್ಯಾಚಾರ ಅಂದ್ರೆ ವಿನಯದ ಪರಾಕಾಷ್ಠೆಯನ್ನು ಅಲ್ಲಿ ನೋಡ್ತಾ ಇದ್ದೀವಿ. ಗಣಾಚಾರ ಅಂದ್ರೆ ಪ್ರಜ್ಞಾವಂತಿಕೆ, ಎಲ್ಲವನ್ನ ಸತ್ಯವನ್ನ
ಸರಿಯಾದ ರೀತಿಯಲ್ಲಿ ತಿಳಿದುಕೊಳ್ಳೋದು, ಸತ್ಯಕ್ಕಾಗಿ ಹೋರಾಡುವುದು. ವೃತ್ಯಾಚಾರದಿಂದ ಶಾಂತಿ ಮಂತ್ರವು ಪಠನವಾದರೆ ಗಣಾಚಾರದಿಂದ ಕ್ರಾಂತಿಯ ಕಹಳೆ ಊದಲ್ಪಡ್ತಾ ಇದೆ. ವೃತ್ಯಾಚಾರದಿಂದ ಶಾಂತಿಯ ಮಂತ್ರವು ಧ್ವನಿಸಿದರೆ ಗಣಾಚಾರದಿಂದ ಕ್ರಾಂತಿಯ ಕಹಳೆ ಊದಲ್ಪಡ್ತಾ ಇದೆ. ವೃತ್ಯಾಚಾರದಿಂದ ವ್ಯಕ್ತಿಯ ಆತ್ಮ ಕಲ್ಯಾಣ ಆಗ್ತದೆ ಎಂದು ವ್ಯಕ್ತಿಯ ಆತ್ಮ ಕಲ್ಯಾಣ ವೃತ್ಯಾಚಾರದಿಂದ ಒಬ್ಬ ವ್ಯಕ್ತಿ ವಿನಯಭಾವಿ ಆಗೋದ್ರಿಂದ ಎಲ್ಲರ ಪ್ರೀತಿಗೆ ಪಾತ್ರನಾಗ್ತಾ ಇದ್ದಾನೆ. ಅವನು ಎಲ್ಲರ ಪ್ರೀತಿಗೆ ಪಾತ್ರನಾಗಿ ವೈಯಕ್ತಿಕವಾದ ಆತ್ಮೋದ್ಧಾರವನ್ನು ಅವನು ಮಾಡಿಕೊಳ್ತಾನೆ. ಆದರೆ ಗಣಾಚಾರದಿಂದ ಸಮಷ್ಟಿಯ ಸಮೃದ್ಧಿ ಆಗ್ತಾ ಇದೆ. ಯಾಕಂದ್ರೆ ಅದರಲ್ಲಿ ಸಮಷ್ಟಿಯ ಹಿತ ಇರುತ್ತೆ. ಸಮಾಜದಲ್ಲಿ ಇರುವಂತಹ ಮೂಢನಂಬಿಕೆಗಳು, ಕೆಟ್ಟ ಆಚರಣೆಗಳು, ಕಂದಾಚಾರಗಳು, ಅನ್ಯಾಯಗಳು, ಅತ್ಯಾಚಾರಗಳು ಇವುಗಳನ್ನ ಆತ್ಮವಿಶ್ವಾಸದಿಂದ ಪ್ರತಿಭಟಿಸುವಂತಹ ಗಣಾಚಾರ ಇದೆಯಲ್ಲ, ಇದರಿಂದ ಸಮಷ್ಟಿಯ ಒಂದು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇದೆ. ವೃತ್ಯಾಚಾರದಿಂದ ದೈವೀವಾದ ಬೆಳೀತಾ ಇದೆ, ಗಣಾಚಾರದಿಂದ ಪ್ರಯತ್ನವಾದ ಬೆಳೀತಾ ಇದೆ. ವೃತ್ಯಾಚಾರದಿಂದ ದೇವರಲ್ಲಿ ಶರಣಾಗತ ಮನೋಭಾವ ಬೆಳೀತಾ ಇದೆ, ಗಣಾಚಾರದಿಂದ ಪ್ರಯತ್ನವಾದ ಬೆಳೀತಾ ಇದೆ. ಇದನ್ನ ಒಂದು ವಚನದಲ್ಲಿ ಗುರು ಬಸವಣ್ಣವರು ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ಸುಖ ಬಂದರೆ ಪುಣ್ಯದ ಫಲ ಎಂಬೆನು, ದುಃಖ ಬಂದರೆ ಪಾಪದ ಫಲ ಎಂಬೆನು, ನೀ ಮಾಡಿದೊಡೆ ಆಯಿತು ಎಂದೆನ್ನೆನು, ಕರ್ಮಕ್ಕೆ ಕರ್ತೃವೇ ಕಡೆ ಎಂದೆಂದೆನು, ಉದಾಸೀನ ಬಿಡಿದು ಶರಣೆನ್ನೆನು, ಲಿಂಗದೇವ ನೀ ಮಾಡಿದ ಉಪದೇಶ ಎನಗಿ ಪರಿಯಲಿ ಸಂಸಾರವ ಸವೆಯ ಬಳಸುವೆನು ಎನ್ರಿ. ಬಹಳ ಚೆನ್ನಾಗಿದೆ, ಇದೊಂದು ಅದ್ಭುತವಾದ ವಚನ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ, ನನಗೆ ಸುಖ ಬಂತು ಅಂತ ತಿಳ್ಕೊಳ್ಳಿ, ಏನೋ ಸುಖ, ಎಲ್ಲ ಸಂತೋಷಕರವಾದಂತ ಪ್ರಸಂಗಗಳು ನಡೆದು ಸುಖ ಬಂತು. ಆಗ ನಾನೇನ್ ವಿಚಾರ ಮಾಡ್ತೀನಿ, ಸುಖ ಬಂದರೆ ಪುಣ್ಯದ ಫಲ ಎಂಬೆನು. ಹಿಂದಿನ ಜನ್ಮದಲ್ಲಿ ನಾನು ಮಾಡಿರುವ ಪುಣ್ಯದ ಫಲ ಈಗ ನನಗೆ ಸುಖವನ್ನು ಕೊಡ್ತಾ ಇದೆ. ದುಃಖ ಬಂದರೆ ಪಾಪದ ಫಲ ಎಂಬೆನು. ಒಂದ್ ವೇಳೆ ದುಃಖ ಬಂದ್ರೆ ಇದು ಪಾಪದ ಫಲ ಅಂತ ಹೇಳಿ ನಾನು ತಿಳ್ಕೊಳ್ತಾ ಇದ್ದೇನೆ. ನೀ ಮಾಡಿದೊಡೆ ಆಯಿತು ಎಂದೆನ್ನೇನು ಏನ್ರಿ, ನೀನು ಮಾಡಿದ್ದೀಯಾ ದೇವ್ರೆ ಅಂತೇಳಿ ನಾವು ಅನ್ನಲ್ಲ. ಯಾಕಂತೀರ ಈ ಮಾತು ಯಾಕೆ ಹೇಳ್ತಾರೆ ಬಸವಣ್ಣವರು ಅಂದ್ರೆ, ಕೆಲವು ಜನ ಇರ್ತಾರೆ ಅವ್ರು ಅಂತಿರ್ತಾರೆ, ಏನಾದ್ರು ಒಂದು ಕಷ್ಟ ಬಂತು ಅಂತ ತಿಳ್ಕೊಳ್ರಿ, ಬಿಡ್ರಿ ದೇವ್ರು ಎಲ್ಲಿದ್ದಾನೆ ನೋಡ್ರಿ, ನಾವು ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಾ ಇದ್ದೀವಿ, ಎಷ್ಟು ವರ್ಷಗಳಿಂದ ಗುಡಿಗೆ ಹೋಗ್ತಿದ್ದೀವಿ, ಹರಕೆ ಮಾಡ್ತಿದ್ದೀವಿ, ನಡ್ಕೊಳ್ತಾ ಇದ್ದೀವಿ, ಆದ್ರೂ ಇಂಥ ಕಷ್ಟ ಬಂತು ಬಿಡ್ರಿ, ದೇವ್ರಿಲ್ಲ ಕಣ್ರಿ, ದೇವ್ರು ಸುಳ್ಳು ಕಣ್ರಿ ಅಂತ ಅಂದ್ಬಿಡ್ತಾರೆ. ಅಂದ್ರೆ ಅದ್ರ ಅರ್ಥ ಏನಪ್ಪಾ ಅಂದ್ರೆ, ಇವರು ನಿಜವಾಗಿಯೂ ದೇವರನ್ನ ಪೂಜೆ ಮಾಡಿರ್ತಾರ ಅನ್ನೋದು ತಿಳ್ಕೊಳ್ಬೇಕಾದ ಸಂಗತಿ ಇರುತ್ತೆ ನಮ್ಗೆ. ಆದ್ರೆ ಆ ರೀತಿ ಉದಾಸೀನದಿಂದ ಮಾತಾಡ್ತಾರೆ. ಆದ್ರೆ ಬಸವಣ್ಣವರು ಹೇಳ್ತಾರೆ, ನೀ ಮಾಡಿದೊಡೆ ಆಯಿತೆಂದೆನ್ನೆನು, ದೇವರೇ ನನ್ನ ಕಷ್ಟ ಸುಖಗಳಿಗೆ ನೀನು ಕಾರಣ ಅಂತ ನಿನ್ನ ಮೇಲೆ ನಾನು ಹೊರಿಸೋದಿಲ್ಲ. ಸುಖ ಬಂದ್ರೆ ಅದು ನನ್ನ ಪ್ರಯತ್ನದ ಫಲ, ದುಃಖ ಬಂದ್ರೆ ಅದು ನನ್ನ ಕರ್ಮದ ಫಲ ಅಂತ ತಿಳ್ಕೊಳ್ತೀನಿ. ಉದಾಸೀನ ಬಿಡಿದು ಶರಣೆನ್ನೆನು. ಎಂತ ಪ್ರಸಂಗದಲ್ಲಿಯೂ ಕೂಡ ಉದಾಸೀನತೆಯಿಂದ ದೇವರಿಗೆ ಶರಣು ಅನ್ನೋದಿಲ್ಲ. ಅಂದ್ರೆ ಅದರರ್ಥ ಉದಾಸೀನದ ಮಾತು, ಎಲ್ಲಿದ್ದಾನೆ ಬಿಡ್ರಿ ದೇವರು, ದೇವರಿದ್ರೆ ಹಿಂಗ್ಯಾಕೆ ಆಗ್ತಿತ್ತು, ಈ ತರ ಪದಗಳನ್ನ ಉದಾಸೀನ ಬಿಡಿದು ಶರಣೆನ್ನೆನು. ಎಂತ ಪ್ರಸಂಗದಲ್ಲಿಯೂ ನಾನು ಖಂಡಿತ ಈ ರೀತಿ ಅನ್ನಲ್ಲ. ನೀ ಮಾಡಿದೊಳಾಯಿತೆಂದೆನ್ನೆನು, ಕರ್ಮಕ್ಕೆ ಕರ್ತೃವೇ ಕಡೆ ಎಂದೆಂದೆನು. ಏನು, ನೀ ಮಾಡಿದೊಡೆ ಆಯಿತೆಂದೆನ್ನೆನು, ನೀನ್ ಮಾಡಿದ್ರೆ ಆಯ್ತು ಇದು ಅಂತ ನಾನು ಅನ್ನೋದಿಲ್ಲ. ಕರ್ಮಕ್ಕೆ ಕರ್ತೃವೇ ಕಡೆ ಎಂದೆಂದೆನು, ನನ್ನ ಎಲ್ಲ ಕರ್ಮಗಳಿಗೆ ಕರ್ತೃ ಯಾರು, ನಾನೇ ಕರ್ತೃ, ಕರ್ತೃವೇ ಕಾರಣ ಅಂತ ತಿಳ್ಕೊಳ್ತೀನಿ. ಉದಾಸೀನ ಬಿಡಿದು ಶರಣೆನ್ನೆನು. ಲಿಂಗದೇವ ನೀ ಮಾಡಿದ ಉಪದೇಶ ನನಗೆ ಪರಿಯಲಿ. ಈ ರೀತಿಯಾಗಿ ದೇವರೇ ನೀನು ನನಗೆ ಜ್ಞಾನವನ್ನು ಕೊಟ್ಟಿದ್ದೀಯ, ಇಂಥ ಒಂದು ಪ್ರಜ್ಞೆಯನ್ನು ನನಗೆ ಕೊಟ್ಟಿದ್ದೀಯ. ಹೀಗಾಗಿ ನಾನು ಸಂಸಾರವ ಸವೆಯ ಬಳಸುವೆನು. ಹೀಗಾಗಿ ನನ್ನ ಜೀವನವನ್ನ ಹೇಗೆ ಬಳಸ್ತೀನಿ, ಸವಿಯೋಂಗಿ ಬಳಸ್ತೀನಿ. ಏನು ಸವಿಯೋಂಗಿ ಅಂದ್ರೆ, ಶ್ರೀಗಂಧ ಕ್ಷಣ ಕ್ಷಣಕ್ಕೂ ಸವಿತಾ ಇರುತ್ತೆ, ಕ್ಷಣ ಕ್ಷಣಕ್ಕೂ ಸವಿತಾ ಇರುತ್ತೆ. ಸವಿತಾ 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 ಗಂಧವನ್ನು ಕೊಡ್ತಾ ಇದೆ. ಊದಿನ ಕಡ್ಡಿ ಕ್ಷಣ ಕ್ಷಣಕ್ಕೂ ಸುಡ್ತಾ ಇರುತ್ತೆ, ಘಮ 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 ಪರಿಮಳವನ್ನು ಕೊಡುತ್ತೆ. ಹಾಗೆ ನನ್ನ ಜೀವನವನ್ನ ಶ್ರೀಗಂಧದಂತೆ ಸವಿಸ್ತೀನಿ.
ಅಗರಬತ್ತಿಯಂತೆ ಸುಡುತ್ತೀನಿ. ಇದು ಜಗತ್ತಿಗೆ ಉಪಕಾರಕ್ಕೆ ಒಳಗಾಗಲಿ, ಉಪಕಾರವನ್ನು ಮಾಡಲಿ ಅನ್ನುವಂಥ ಮಾತನ್ನ ಆಡ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ನಾವೇನ್ ನೋಡ್ತಿದ್ದೀವಿ, ವೃತ್ಯಾಚಾರದಿಂದ ದೈವೀವಾದವು ಬೆಳೆದ್ರೆ ಗಣಾಚಾರದಿಂದ ಪ್ರಯುಕ್ತವಾದವು ಬೆಳೀತಾ ಇದೆ. ವೃತ್ಯಾಚಾರದಿಂದ ಭಕ್ತಿರಸ ಗಂಗಾ ಪ್ರವಾಹವು ಹರಿಯುತ್ತೆ. ಭಕ್ತಿರಸ ಗಂಗಾ ಪ್ರವಾಹವು ಹರಿದರೆ ಗಣಾಚಾರದಿಂದ ಜ್ಞಾನ ಕಿರಣದ ಪ್ರಾವಿರ್ಭಾವವಾಗ್ತಾ ಇದೆ. ಅಂದ್ರೆ ಇಲ್ಲಿ ಭಕ್ತಿ ಪ್ರಧಾನವಾದದ್ದು ವೃತ್ಯಾಚಾರ, ಜ್ಞಾನ ಪ್ರಧಾನವಾದದ್ದು ಗಣಾಚಾರ. ವೃತ್ಯಾಚಾರದಿಂದ ವಿನಯ, ಸೌಜನ್ಯ, ಕಿಂಕರತೆ ಅನ್ನುವಂತಹದ್ದು ವ್ಯಕ್ತಿಯಲ್ಲಿ ಶೋಭಾಯಮಾನವಾಗಿ ಬೆಳಗಿದ್ರೆ ಗಣಾಚಾರಿಯಲ್ಲಿ ವಿವೇಕ, ಧೈರ್ಯ, ವೀರತ್ವಗಳು ಬೆಳೀತಾ 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 ಹೋಗ್ತಾ ಇದ್ದಾವೆ. ವೃತ್ಯಾಚಾರಿಯಲ್ಲಿ ನೀತಿವಂತಿಕೆ ಅನ್ನುವಂತಹದ್ದು ಅಳವಟ್ರೆ ಗಣಾಚಾರಿಯಲ್ಲಿ ತತ್ವನಿಷ್ಠೆ ಎನ್ನುವಂತಹದ್ದು ಅಳವಡ್ತಾ ಇದೆ. ಈ ತತ್ವನಿಷ್ಠೆಯಿಂದಲೇ ಶರಣರು ಎಂತೆಂಥ ಕಷ್ಟವಾದ ಪ್ರಸಂಗಗಳನ್ನು ಕೂಡ ಎದುರಿಸಿದ್ರು ಅನ್ನೋದನ್ನು ನಾವು ಕಾಣ್ತಾ ಇದ್ದೇವೆ. ವೃತ್ಯಾಚಾರಿ ತಾನು ಅಳಿಯದೆ ಸುವಾಸನೆ ಕೊಡುವಂತ ಕಸ್ತೂರಿಯಂತೆ ಆದರೆ ಗಣಾಚಾರಿ ತಾನರಿದು ಬೆಳಕು ಕೊಡುವಂತ ಬತ್ತಿಯಂತೆ. ಕಸ್ತೂರಿ ನೋಡಿದಿರೋ ಇಲ್ಲ ನೀವು? ಕಸ್ತೂರಿ ಮೃಗ ಅಂತ ಒಂದು ಮೃಗ ಇರುತ್ತೆ. ಅದರ ಹೊಕ್ಕಳಿನಲ್ಲಿ ಕಸ್ತೂರಿ ಅಂತ ಒಂದು ವಸ್ತು ತಯಾರಾಗ್ತದ್ರಿ. ಇಷ್ಟು ದಪ್ಪ ಇರುತ್ತದು. ಏನು ವಾಸನೆ ಅಂದ್ರೆ ತಡ್ಕೊಳ್ಳಿಕ್ಕಾಗಲ್ಲ, ಗಮ 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 ಸುವಾಸನೆ. ಅದು ನಾಶ ಆಗಲ್ಲ, ಆದ್ರೆ ಸುವಾಸನೆಯನ್ನು ಕೊಡ್ತಾ ಇದೆ. ಅದೇ ರೀತಿಯಲ್ಲಿ ವೃತ್ಯಾಚಾರಿ ತಾನು ಅಳಿಯದೆ ಸುವಾಸನೆಯನ್ನು ಕೊಡುವ ಕಸ್ತೂರಿ ಇದ್ದಂತೆ, ಆದ್ರೆ ಗಣಾಚಾರಿ ತಾನು ಉರಿದು ಬೆಳಕು ಕೊಡುವಂತ ಬತ್ತಿಯಂತೆ, ತಾನು ಉರಿದು ಸುವಾಸನೆಯನ್ನು ಕೊಡುವಂತ ಅಗರಬತ್ತಿಯಂತೆ. ಅದಕ್ಕಾಗಿ ಇವತ್ತು ನಮ್ಮ ದೇಶಕ್ಕೆ ವೃತ್ಯಾಚಾರಿಗಳು ಸೇವಾ ಮನೋಭಾವದವರು ಬೇಕಾಗಿದ್ದಾರೆ. ಗಣಾಚಾರಿಗಳು ತತ್ವನಿಷ್ಠೆಯಿಂದ ದೇಶಕ್ಕಾಗಿ ಧರ್ಮಕ್ಕಾಗಿ ಹೋರಾಡುವವರು ಬೇಕಾಗಿದ್ದಾರೆ ಅನ್ನೋ ಮಾತನ್ನ ನಾವು ತಿಳಿದುಕೊಳ್ಳೋಣ. ಪ್ರತಿಯೊಬ್ಬರಿಗೂ ಕೂಡ ತನ್ನ ತಾಯಿನಾಡು ಈ ಬಗ್ಗೆ ತುಂಬಾ ಅಭಿಮಾನ ಇರಬೇಕು. ಮತ್ತು ಮಾತೃಭಾಷೆ, ಇವು ತನ್ನ ತಾಯಿ ಜನ್ಮ ಕೊಟ್ಟಂತ ತಾಯಿನಾಡು ಮತ್ತು ಭಾಷೆ, ಇದು ಬಹಳ ಮುಖ್ಯವಾದದ್ದು. ಯಾಕೆಂದ್ರೆ ನಮ್ಮ ದೇಶಕ್ಕೆ ಬಂದಂತ ಜಾನ್ ಮೆಕಾಲೆ ಅನ್ನುವಂಥ ಶಿಕ್ಷಣ ತಜ್ಞ ಬಹಳ ಮಾರ್ಮಿಕವಾಗಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ. ವಿಕ್ಟೋರಿಯಾ ರಾಣಿ ಮೆಕಾಲೆಯನ್ನ ಕಳಿಸ್ಕೊಡ್ತಾ ಇದ್ಲು ಇಂಡಿಯಾಕ್ಕೆ. ಕಳಿಸ್ಕೊಡ್ತಾ ಇರುವಾಗ ಆಕೆ ಹೇಳಿದ್ಲು, ನೀನು ಭಾರತೀಯರ ಧರ್ಮ ಸಂಸ್ಕೃತಿಗಳನ್ನ ನಾಶ ಮಾಡಿ ಕ್ರೈಸ್ತ ಧರ್ಮವನ್ನು ಬೆಳೆಸಬೇಕು ಅಂತ ತಿಳ್ಕೊಂಡು ಹೇಳಿದ್ಲು ವಿಕ್ಟೋರಿಯಾ. ಮೆಕಾಲೆ ಹೇಳ್ದ, ಇಫ್ ಯು ವಾಂಟ್ ಟು ಕಿಲ್ ದ ಕಲ್ಚರ್ ಯು ಕಿಲ್ ದ ಲ್ಯಾಂಗ್ವೇಜ್ ಅಂತ ಹೇಳಿ. ಇವತ್ತು ಆಂಗ್ಲ ಸಂಸ್ಕೃತಿ ಎನ್ನುವಂತಹದ್ದು ಎಷ್ಟು ಮಟ್ಟಿಗೆ ಬೆಳೀತಾ ಇದೆ ಅಂತಂದ್ರೆ, ಕರ್ನಾಟಕದಲ್ಲಿ ವಾಸ ಮಾಡ್ತಾ ಇರುವ ಬಹುಪಾಲು ಜನಕ್ಕೆ ಕನ್ನಡವೇ ಬರೋಲ್ಲ. ಅದರಲ್ಲಿ ಬೆಂಗಳೂರಿನಲ್ಲಂತೂ ನೀವು ಶುದ್ಧ ಕನ್ನಡವನ್ನು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಬರೋದೆಲ್ಲವೂ ಇಂಗ್ಲಿಷ್ ಮಿಕ್ಸ್ ಆಗಿರುವಂತ ಕನ್ನಡ. ಇದಕ್ಕೆ ಕಾರಣ ನಾವು ನೋಡ್ತಿದ್ದೀವಿ, ಕೇವಲ ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ಮಾತ್ರ ಮಕ್ಕಳನ್ನ ಕಲಿಸ್ತಾರೆ, ಅಲ್ಲಿ ಕನ್ನಡ ಭಾಷೆಯನ್ನೇ ಕಲಿಸೋದಿಲ್ಲ. ಹೀಗಾಗಿ ಕರ್ನಾಟಕದಲ್ಲಿ ಇದ್ದೂ ಕೂಡ ಕನ್ನಡವನ್ನು ಕಲಿಯದೇ ಇರುವಂತಹ ಪರಿಸ್ಥಿತಿ. ಮತ್ತು ಒಂದು ರೀತಿಯಲ್ಲಿ ನೋಡಿದಾಗ ಕೆಲವೊಮ್ಮೆ ಕನ್ನಡಿಗರು ಬಹಳ ನಿರಭಿಮಾನಿಗಳು ಅಂತ ಅನ್ಸುತ್ತೆ. ತಮಿಳುನಾಡಿಗೆ ಹೋದ್ರೆ ತಮಿಳು ಕಲಿಯದೇ ಇದ್ರೆ ಯಾರಿಗೂ ಅವರಿಗೆ ಭವಿಷ್ಯವೇ ಇಲ್ಲ ಅಲ್ಲಿಗೆ ಹೋದವರಿಗೆ. ಮಹಾರಾಷ್ಟ್ರಕ್ಕೆ ಹೋದ್ರೆ ಮರಾಠಿಯನ್ನು ಕಲಿಯದೇ ಇದ್ರೆ ಅಲ್ಲಿ ಹೋದವರಿಗೆ ಯಾರಿಗೂ ಭವಿಷ್ಯ ಇಲ್ಲ. ಆದ್ರೆ ಇಲ್ಲಿ ಹಾಗಲ್ಲ, ಕನ್ನಡವನ್ನ ಕಲಿಯದೇನೂ ಕೂಡ ಕರ್ನಾಟಕದಲ್ಲಿ ಸುಖವಾಗಿ ಅವರು ಬಾಳ್ಬಹುದು, ನೆಲೆಸಬಹುದು, ಅಭಿವೃದ್ಧಿ ಹೊಂದಬಹುದು. ಇದಕ್ಕೆ ಕಾರಣ ಅಂದ್ರೆ ಕನ್ನಡಿಗರು ಬಹಳ ಬೇಗನೆ ತಮ್ಮ ಭಾಷೆಯನ್ನ ಮರೆತು ಅನ್ಯ ಭಾಷೆಯನ್ನ ಕಲಿತು ಆಡ್ಲಿಕ್ಕೆ ಪ್ರಯತ್ನ ಮಾಡೋದೇ ಕಾರಣ ಅನ್ನೋದು ನೋಡ್ತೀವಿ. ಅದಕ್ಕೋಸ್ಕರ ಇಲ್ಲಿ ನಾವು ನೋಡ್ತಿದ್ದೀವಿ, ನಮ್ಮ ಮಾತೃಭಾಷೆ ಅನ್ನೋದು ಬಹಳ ಮುಖ್ಯವಾದದ್ದು. ತಾಯ್ನಾಡು, ತಾಯ್ನುಡಿ ಇವೆರಡನ್ನು ಕೂಡ ಸದಾಕಾಲ ನಾವು ಕಾಪಾಡಿಕೊಳ್ಬೇಕಾದ ನಮ್ಮ ಧರ್ಮ ಅನ್ನೋದನ್ನು ತಿಳ್ಕೊಳ್ಳೋಣ. ಒಂದು ಬಹಳ ಸುಂದರವಾದ ದೃಷ್ಟಾಂತ ಬರುತ್ತೆ. ಒಂದ್ಸಲ ನಮ್ಮ ಒಬ್ರು ಮಂತ್ರಿಗಳು ಜಪಾನ್ ದೇಶಕ್ಕೆ ಹೋಗಿರ್ತಾರೆ. ಜಪಾನ್ನಲ್ಲಿ ಒಂದು ಟ್ರೈನ್ ನಲ್ಲಿ ಹೋಗ್ತಾ ಇರ್ತಾರೆ. ಅವಸರವಾಗಿ ಅವತ್ತು ತಿಂದೇ ಹೋಗಿರ್ತಾರೆ. ಅಲ್ಲಿ ರೈಲ್ವೆ ಪ್ಲಾಟ್ಫಾರ್ಮ್ ಮೇಲೆ ಏನಾದ್ರೂ ಸಿಗುತ್ತೇನೋ, ತಿಂಡಿ ಬರುತ್ತೇನೋ, ಕೂತ್ಕೊಂಡು ಬರ್ತಾರೇನೋ
ನಮ್ಮ ದೇಶದಲ್ಲಿ ಕೂತ್ಕೊಂಡು ಬರ್ತಾರಲ್ಲ ಹಂಗೆ ಕೂತ್ಕೊಂಡು ಬರ್ತಾರೇನೋ ಅಂತ ತಿಳ್ಕೊಂಡು ಅವ್ರು ಕಾಯ್ತಾ ಇರ್ತಾರೆ, ಯಾರು ಬರೋದಿಲ್ಲ. ಅವಾಗ ಇವನು ಕೂತ್ಕೊಂಡು ಏನಂತಾನೆ, ಎಂತ ದರಿದ್ರ ದೇಶ ಜಪಾನು, ಎಂತ ದರಿದ್ರ ದೇಶ, ಈ ದೇಶದಲ್ಲಿ ತಿಂಡಿ ತಿನ್ಬೇಕು ಅಂದ್ರೆ ಒಂದು ತಿಂಡಿ ಅಂಗಡಿ ಕೂಡ ಸಿಗಲ್ವಲ್ಲ ಅಂತ ಹೇಳಿದ್ರು. ಈ ಮಾತನ್ನ ಒಬ್ಬ 10 ವರ್ಷದ ಬಾಲಕ ಕೇಳಿಸ್ಕೊಂಡ. ಮುಂದಿನ ಸ್ಟೇಷನ್ ನಲ್ಲಿ ಟ್ರೈನ್ ನಿಂತಾಗ ಇವನು ಹೋಗಿ ಸ್ವಲ್ಪ ತಿಂಡಿ ಕಟ್ಟಿಸ್ಕೊಂಡು ಬಂದು ಆ ಮಂತ್ರಿ ಕೈ ಕೊಟ್ಟು ಹೇಳ್ದ, ದಯವಿಟ್ಟು ನೀವು ಎಂತ ಪ್ರಸಂಗದಲ್ಲೂ ಕೂಡ ದರಿದ್ರ ದೇಶ ಜಪಾನ್ ಅಂತ ಮಾತ್ರ ಅನ್ಕೂಡ್ದು ನೀವು. ಯಾಕಂದ್ರೆ ನಮ್ಮ ದೇಶದಲ್ಲಿ ಹಾದಿಯಲ್ಲಿ ಬೀದಿಯಲ್ಲಿ ಎಲ್ಲ ಮಾರುವಂತದ್ದು ಅಭ್ಯಾಸ ಇಲ್ಲ. ಏನಿದ್ರು ಅದಕ್ಕಾಗಿ ಸ್ಟಾಲ್ಗಳಿರ್ತವೆ, ಅಲ್ಲೇ ಹೋಗಿ ತಗೊಳ್ಬೇಕಾದ್ದು ನಮ್ಮಲ್ಲಿ ಇರುವಂತ ಪದ್ಧತಿ. ಆದ್ದರಿಂದ ನಮ್ದು ದರಿದ್ರ ದೇಶ ಅಂತ ನೀವು ಅನ್ಕೂಡ್ದು. ಅವಾಗ ಅವನು ದುಡ್ಡು ಕೊಡ್ಲಿಕ್ಕೆ ಹೋಗ್ತಾನೆ. ದುಡ್ಡು ಕೊಡ್ಲಿಕ್ಕೆ ಹೋದಾಗ ಅವನು ಹೇಳ್ತಾ ಇದ್ದಾನೆ, ನಿಮ್ ದುಡ್ಡು ನನಗೆ ಬೇಡ, ಇನ್ನು ಮುಂದೆ ಎಂತ ಪ್ರಸಂಗದಲ್ಲೂ ಆ ಶಬ್ದವನ್ನು ನೀವು ದರಿದ್ರ ದೇಶ ಜಪಾನ್ ಅಂತ ಹೇಳಿ ಬಳಸ್ತಕ್ಕದ್ದಲ್ಲ ಅಂತ ಹೇಳ್ತಾನೆ. ನೋಡಿ, ಒಬ್ಬ ಸಣ್ಣ ಬಾಲಕನಿಗೆ ಎಂತ ಒಂದು ದೇಶಾಭಿಮಾನ ಇದೆ ಅನ್ನೋದನ್ನ ನಾವು ಕಾಣ್ತಾ ಇದ್ದೇವೆ. ಅದಕ್ಕಾಗಿ ತಾಯಿನಾಡು ತಾಯಿನುಡಿಯ ಬಗ್ಗೆ ನಾವು ಅನನ್ಯವಾದಂತ ಒಂದು ಭಕ್ತಿಯನ್ನ ನಂಬಿಕೆಯನ್ನ ಬೆಳೆಸ್ಕೊಂಡು ಹೋಗೋದು ಬಹಳ ಅಗತ್ಯ ಇದೆ. ಇವತ್ತೇನಾಗ್ತಾ ಇದೆ ಅಂದ್ರೆ, ಈ ಬಹುರಾಷ್ಟ್ರೀಯ ಕಂಪನಿಗಳು ಬಂದು ನಮ್ಮ ದೇಶಕ್ಕೆ ತುಂಬಾ ದೊಡ್ಡ ಅಪಾಯ ಸಂಭವಿಸ್ತಾ ಇದೆ. ಈಗಾಗಲೇ ಏನಾಗಿತ್ತು ಅಂದ್ರೆ, ನಮ್ಮ ಜನಗಳದ್ದು ಹೊಟ್ಟೆ ನೋಡಿದ್ರೆ ಅಮೆರಿಕದ್ದು, ತಲೆ ನೋಡಿದ್ರೆ ಬ್ರಿಟನ್ನಿಂದು. ಯಾಕಂದ್ರೆ ಅಮೆರಿಕಾದಿಂದ ಬಂದಿರುವ ದಾನದ ಗೋಧಿ ತಿಂದು 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 ಹೊಟ್ಟೆ ಎಲ್ಲ ಅಮೆರಿಕದ್ದಾಗಿದೆ. ತಲೆ ನೋಡಿದ್ರೆ ಇಂಗ್ಲಿಷ್ ಜನಗಳನ್ನ ಇಮಿಟೇಷನ್ ಮಾಡುವಂತ ಒಂದು ಸಂಸ್ಕೃತಿಯನ್ನ ಬೆಳೆಸ್ಕೊಂಡಾಗಿದೆ. ಇಂಥ ಒಂದು ಸನ್ನಿವೇಶ ಇದ್ದಾಗ ಈಗ ಜಾಗತೀಕರಣ, ಗ್ಲೋಬಲೈಸೇಷನ್ ಮತ್ತು ಈ ಬಹುರಾಷ್ಟ್ರೀಯ ಕಂಪನಿಗಳ ಹಾವಳಿಯಿಂದ ನಮ್ಮ ದೇಶಕ್ಕೆ ಬಹಳ ದೊಡ್ಡ ಅಪಾಯ ಸಂಭವಿಸ್ತಾ ಇದೆ. ಆದ್ದರಿಂದ ನಾವು ನಮ್ಮ ಸ್ವಂತಿಕೆಯನ್ನು ಬೆಳೆಸ್ಕೋಬೇಕು. ಇವತ್ತು ಚೈನಾ ದೇಶ ಎಂತ ಬಡತನದಿಂದ ಕೂಡಿದಂತ ದೇಶ, ಇವತ್ತು ದಾಪುಗಾಲಿಟ್ಕೊಂಡು ಮುಂದೆ ಹೋಗ್ತಾ ಇದೆ. ಜಪಾನ್ ಒಂದು ಚಿಕ್ಕ ದೇಶ ಜಪಾನ್, ಆದ್ರೆ ಇವತ್ತು ಇಡೀ ಜಗತ್ತಿನಲ್ಲಿಯೇ ತಂತ್ರಜ್ಞಾನದಲ್ಲಿ ಎಲ್ಲರನ್ನು ಸೋಲಿಸುವಂತ ಮಟ್ಟಕ್ಕೆ ಬಂದಿದೆ. ಇಸ್ರೇಲ್ ಅನ್ನು ತೆಗೆದುಕೊಂಡ್ರೆ, ಇಸ್ರೇಲ್ ಅನ್ನ ಯಹೂದಿಗಳಿಗೆ ಎಲ್ಲರೂ ಸೇರಿ ಒಂದು ದಾನ ರೂಪದಲ್ಲಿ ಕೊಟ್ಟರು. ಅದು ಬೆಂಗಾಡು ಮರುಭೂಮಿ, ಏನು ಬೆಳೆದೇ ಇರುವಂತ ಒಂದು ಸ್ಥಳ, ಅಂತ ಜಾಗವನ್ನ ಇಸ್ರೇಲ್ ಜನಕ್ಕೋಸ್ಕರ ಅಂತ ಕೊಟ್ಟರು. ಆದ್ರೆ ಇಸ್ರೇಲ್ ಜನ ಇವತ್ತು ಛಲದಿಂದ ಹೇಗೆ ಬೆಳೆಸಿದ್ದಾರೆ ಆ ದೇಶವನ್ನ ಅಂತಂದ್ರೆ, ಸಮೃದ್ಧವಾದ ರೀತಿಯಲ್ಲಿ ಆ ದೇಶವನ್ನ ಅಂತ ಮರುಭೂಮಿಯನ್ನೇ ನಾಡನ್ನಾಗಿ ಪರಿವರ್ತನೆ ಮಾಡಿ ಅದನ್ನ ಅಮೂಲ್ಯವಾದಂತ ಸಸ್ಯರಾಶಿಯಿಂದ ಕೂಡಿರುವಂತೆ ಮಾಡಿದ್ದಾರೆ. ಇದಕ್ಕೇನು ಬೇಕು ಅಂದ್ರೆ ರಾಷ್ಟ್ರ ಪ್ರಜ್ಞೆ ಬೇಕು, ಛಲವಂತಿಕೆ ಬೇಕು, ದೇಶಾಭಿಮಾನ ಬೇಕು. ನಾವು ದೇಶಕ್ಕಾಗಿ ನಾವು ಏನು ಮಾಡಿದ್ದೇವೆ ಅನ್ನೋ ಪ್ರಶ್ನೆಯನ್ನು ಕೇಳ್ಕೋಬೇಕೇ ಹೊರತು ದೇಶ ನಮಗಾಗಿ ಏನು ಮಾಡಿದೆ ಅಂತ ಬರೀ ಇದನ್ನೇ ಕೇಳ್ಕೋಬಾರ್ದು. ನಮ್ಮ ದೇಶ ನಮ್ಗೇನು ಕೊಟ್ಟಿದೆ ಅನ್ನೋ ಪ್ರಶ್ನೆಯನ್ನೇ ಎಲ್ಲರೂ ಕೇಳ್ಕೊಳ್ತಾ ಹೋದ್ರೆ ಯಾರು ದುಡಿಬೇಕು? ಹಾಗಲ್ಲದೆ ನಾನು ನನ್ನ ದೇಶಕ್ಕೆ ಏನು ಕೊಡ್ತಾ ಇದ್ದೀನಿ ಅನ್ನೋ ಪ್ರಶ್ನೆಯನ್ನ ಪ್ರತಿಯೊಬ್ಬರು ಕೇಳ್ಕೊಳ್ಳುವಂತಹದ್ದು ಬಹಳ ಅಗತ್ಯ ಇದೆ. ಈ ರೀತಿಯಾಗಿ ಒಂದು ಆದರ್ಶ ಶಿಕ್ಷಣ ಅನ್ನುವುದು ದೇಶಾಭಿಮಾನವನ್ನು ಕೂಡ ಹುಟ್ಟಿಸಬೇಕು ಅನ್ನೋದನ್ನ ನಾವು ತಿಳಿದುಕೊಳ್ಳೋಣ. ಒಂದು ಕಡೆಯಲ್ಲಿ ಗುರು ಶಿಷ್ಯ ಸಂಬಂಧವನ್ನ ನಮ್ಮ ಶರಣ ಅಲ್ಲಮಪ್ರಭು ದೇವರು ವಿಡಂಬನೆ ಮಾಡ್ತಾ ಇದ್ದಾರೆ. ಏನಂತ ವಿಡಂಬನೆ ಮಾಡ್ತಾರೆ ಅಂತಂದ್ರೆ, ಒಂದು ಕಾಲದಲ್ಲಿ ಗುರು ಶಿಷ್ಯರ ಮಧ್ಯದಲ್ಲಿ ಭಯ, ಭಕ್ತಿ, ಪ್ರೇಮ ಇರ್ತಿತ್ತು. ಭಯ ಇರ್ತಿತ್ತು ಗುರುಗಳು ಅಂದ್ರೆ, ಜೊತೆಗೆ ಭಕ್ತಿಯೂ ಇರ್ತಿತ್ತು, ಜೊತೆಗೆ ಪ್ರೇಮವೂ ಇರ್ತಿತ್ತು. ಶಿಕ್ಷಕರು ಹಾಗೆ ಇರ್ತಿದ್ರು. ಅವರು ಒಂದು ದೊಡ್ಡ ಕರ್ತವ್ಯವನ್ನು ಹೊತ್ತಂತ ಜವಾಬ್ದಾರಿಯಿಂದ ವರ್ತಿಸ್ತಾ ಇದ್ರು. ಇವತ್ತು ಶಿಕ್ಷಕರು ಕೂಡ ಮಕ್ಕಳ ಮುಂದೆನೆ ಸಿಗರೇಟ್ ಸೇರ್ತಾ ನಿಂತ್ಕೊಂಡಿರ್ತಾರೆ. ಅಂದಾಗ ಶಿಕ್ಷಕರ ಬಗ್ಗೆ ಹೆಂಗೆ ಮಕ್ಕಳಿಗೆ ಗೌರವ ಬರ್ಬೇಕು ನೋಡೋಣ. ಅದರಲ್ಲಿಯೂ ಮಕ್ಕಳಿಗೆ ನಮ್ಮ ಶಿಕ್ಷಕರು ಅಂತಂದ್ರೆ ಬಹಳ ಗೌರವ ಭಾವ ಇರುತ್ತೆ. ನಮ್ಮ ಶಿಕ್ಷಕರ ಬಗ್ಗೆ ಬಹಳಷ್ಟು ಗೌರವ ಭಾವ ಇರುತ್ತೆ. ಅವ್ರನ್ನ ಅವ್ರು ವಿಶೇಷ ದೃಷ್ಟಿಯಿಂದ ನೋಡ್ತಾ ಇರ್ತಾರೆ. ಅಂತ ಮಕ್ಕಳ ಮುಂದೆ ಇವ್ರು ಸಿಗರೇಟ್ ಸೇರ್ಕೊಳ್ತಾ ನಿಂತು ಬಿಟ್ರೆ ಮಕ್ಕಳಲ್ಲಿ ಏನಾಗುತ್ತೆ, ಶಿಕ್ಷಕರ ಬಗ್ಗೆ ಅಗೌರವ ಭಾವನೆಯನ್ನು ಮೂಡುತ್ತದೆ. ಅದರಿಂದಾಗಿ ಅವರು ಕಲಿಯುವಂತಹ ವಿದ್ಯೆಯಲ್ಲೂ ಕೂಡ ಕುಂಠಿತತೆ ಪ್ರಾಪ್ತಿಯಾಗುತ್ತೆ ಅನ್ನೋದು ನಾವು ನೋಡ್ತೇವೆ. ಅದಕ್ಕಾಗಿ ಇವತ್ತು ಹಿಂದಿನ ಕಾಲದ ಶಿಕ್ಷಕರನ್ನು ಕುರಿತು ಭಯ, ಭಕ್ತಿ, ಪ್ರೇಮ ಇತ್ತು. ಅದೇ ರೀತಿಯಲ್ಲಿ ಅವರು ಕೂಡ ಮಕ್ಕಳ ಬಗ್ಗೆ ವಾತ್ಸಲ್ಯವನ್ನ ಹೊಂದಿರ್ತಾ ಇದ್ರು. ಮಕ್ಕಳ ಬಗ್ಗೆ
ಇವತ್ತಿನ ಗುರು ಶಿಷ್ಯ ಸಂಬಂಧ ಹೇಗಾಗಿದೆ ಅನ್ನೋದನ್ನ ಅಲ್ಲಮ ಪ್ರಭುದೇವರು ಒಂದು ವಚನದಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಕೇಳಿ. ಕೃತಯುಗದಲ್ಲಿ ಶ್ರೀ ಗುರು ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಕೃತಯುಗದಲ್ಲಿ ಶ್ರೀ ಗುರುವು ಬಡಿದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂಬೆನಯ್ಯ. ತ್ರೇತಾಯುಗದಲ್ಲಿ ಶ್ರೀ ಗುರುವು ಬೈದು ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದ ಎಂಬೆನಯ್ಯ. ದ್ವಾಪರದಲ್ಲಿ ಶ್ರೀ ಗುರು ಶಿಷ್ಯಂಗೆ ಝಂಕಿಸಿ ಬುದ್ಧಿಯ ಕಲಿಸಿದರೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಕಲಿಯುಗದಲ್ಲಿ ಶ್ರೀ ಗುರು ಶಿಷ್ಯಂಗೆ ವಂದಿಸಿ ಬುದ್ಧಿಯ ಕಲಿಸಿದಳೆ, ನೋಡಿದ್ರ, ವಂದಿಸಿ ಬುದ್ಧಿಯ ಕಲಿಸಿದಳೆ ಆಗಲಿ ಮಹಾಪ್ರಸಾದವೆಂಬೆನಯ್ಯ. ಮಹೇಶ್ವರ, ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾನು ಬೆಳಗಾದೆನಯ್ಯ ಅಂತ ಹೇಳ್ತಾರೆ. ತುಂಬಾ ವಿಚಿತ್ರ ಅಂತ ಅನ್ಸುತ್ತೆ ವಚನ ಓದಿದಾಗ. ಕೃತಯುಗದಲ್ಲಿ ಗುರುಗಳು ಶಿಷ್ಯರಿಗೆ ಬಡಿದು ಏನ್ರಿ ಚೆನ್ನಾಗಿ ಏಟನ್ನು ಕೊಟ್ಟು ಬುದ್ಧಿ ಕಲಿಸ್ತಿದ್ರಂತೆ. ಹಾಗೆ ಕಲಿಸಿದ್ರು ಕೂಡ ಅವರು ಆಗಲಿ ಗುರುಗಳೇ ನೀವು ಹೇಳ್ದಂಗೆ ಕೇಳಿ ವಿದ್ಯಾಭ್ಯಾಸ ಮಾಡ್ತೀನಿ ಅಂತ ತಿಳ್ಕೊಂಡು ಶಿಷ್ಯ ಸ್ವೀಕಾರ ಮಾಡ್ತಾ ಇದ್ದ. ಮುಂದೆ ತ್ರೇತಾಯುಗದಲ್ಲಿ ಶ್ರೀ ಗುರು ಶಿಷ್ಯನಿಗೆ ಹೊಡೆಯೋದನ್ನು ಬಿಟ್ಟ, ಬೈದು ಬುದ್ಧಿ ಕಲ್ಸಕ್ ಶುರು ಮಾಡ್ದ. ಬೈದು ಆಗಲಿ ಮಹಾಪ್ರಸಾದ ಅಂತೇಳಿ ಶಿಷ್ಯ ಸ್ವೀಕಾರ ಮಾಡಕ್ ಶುರು ಮಾಡ್ದ. ಇನ್ನು ದ್ವಾಪರ ಯುಗದಲ್ಲಿ ಶ್ರೀ ಗುರು ಝಂಕಿಸಿ ಬರೀ ವ್ಯಂಗ್ಯವಾದ ಮಾತುಗಳನ್ನಾಡಿ ನೀತಿ ಬೋಧೆಯನ್ನು ಮಾಡಿ ತತ್ವಬೋಧೆಯನ್ನು ಮಾಡಿ ಬುದ್ಧಿಯನ್ನು ಕಲಿಸುವಂತಹ ಕಾರ್ಯವನ್ನು ಮಾಡ್ತಾ ಇದ್ದಾನೆ. ಇದಕ್ಕೆ ಆಗಲಿ ಮಹಾಪ್ರಸಾದ ಅಂತ ಸ್ವೀಕಾರ ಮಾಡ್ತಾ ಇದ್ದಾನೆ. ಆದರೆ ಕಲಿಯುಗದಲ್ಲಿ ಏನಾಗಿದೆ ಪರಿಸ್ಥಿತಿ ಅಂದ್ರೆ ಗುರುವೇ ಶಿಷ್ಯನಿಗೆ ವಂದಿಸಿ ಬುದ್ಧಿಯ ಕಲಿಸಬೇಕು. ಕಾಲೇಜಿನಲ್ಲಿ ಶಿಕ್ಷಕರುಗಳು ಮಕ್ಕಳನ್ನ ಈಗ ವಿದ್ಯಾರ್ಥಿಗಳನ್ನ ಬರ್ರಪ್ಪ ಕಾಲೇಜಿಗೆ ಬರ್ರಪ್ಪ ನಿಮಗೆ ನಮಸ್ಕಾರ ಮಾಡ್ತೀವಪ್ಪ, ಗಲಾಟೆ ಮಾಡಬೇಡ್ರಪ್ಪ, ಹುಡುಗಿಯರು ಚುಡಾಯಿಸ್ಬೇಡ್ರಪ್ಪ ಅಂತೇಳಿ ನಮಸ್ಕಾರ ಮಾಡಿ ಪಾಠ ಮಾಡುವಂತ ವಾತಾವರಣ ನಿರ್ಮಾಣವಾಗಿದೆ. ಈ ರೀತಿ ಕಾಲದ ಕಟ್ಟಳೆಯ ಕಲಿತನಕ್ಕೆ ಬೆರಗಾದನಯ್ಯ ಅಂತ ಹೇಳ್ತಾ ಇದ್ದಾರೆ. ಅದಕ್ಕಾಗಿ ಹಿಂದಿನ ಕಾಲದ ಗುರುಗಳು ಹೇಗಿರ್ತಾ ಇದ್ರು ಅನ್ನೋದಕ್ಕೆ ಒಂದು ತುಂಬಾ ಒಳ್ಳೆ ದೃಷ್ಟಾಂತ ಇದೆ, ಅದನ್ನ ಹೇಳ್ತೀನಿ ಕೇಳ್ರಿ. ಹೀಗೆ ಒಂದೂರೊಳಗೆ ಒಬ್ಬ ರಾಜ ಇದ್ದ. ಅವನು ಬಹಳ ವಿವೇಕಿ ಇದ್ದ, ಬಹಳ ಜ್ಞಾನಿಯೂ ಇದ್ದ. ಆದ್ರೆ ಅವನ ಮಗ ಸ್ವಲ್ಪ ಉಡಾಳಾಗಿದ್ದ, ತುಂಟಾಗಿದ್ದ, ಪಾಠ ಪ್ರವಚನಗಳನ್ನ ಓದ್ತಾ ಇರ್ಲಿಲ್ಲ. ಆಗ ರಾಜ ಏನ್ ಮಾಡ್ದ, ಹತ್ತಿರದಲ್ಲೇ ಒಂದು ಗುರುಕುಲ ಇದೆ, ಆ ಗುರುಕುಲದಲ್ಲಿ ತುಂಬಾ ಒಳ್ಳೆ ಶಿಕ್ಷಣವನ್ನು ಕೊಡುವಂತ ಗುರುಗಳಿದ್ದಾರಂತೆ ಅಂತ ಹೇಳಿ ಕರ್ಕೊಂಡು ಬಂದು ಬಿಟ್ಟಾಗ ಗುರುಗಳು ಹೇಳಿದ್ರು, ನೋಡಪ್ಪ ರಾಜ, ನನಗೆ ಸಂಪೂರ್ಣ ಸ್ವಾತಂತ್ರ್ಯವನ್ನು ಕೊಡಬೇಕು. ನೀನು ರಾಜನ ಮಗ ಅಂತ ತಿಳ್ಕೊಂಡು ಅವನು ವರ್ತನೆ ಮಾಡಿದ್ರೆ ನಾನು ಕೇಳೋನಲ್ಲ. ಆಗ ನಾನು ರಾಜ ಅಂತ ಹೇಳಿ ಅಧಿಕಾರ ಚಲಾಯಿಸಕ್ಕೆ ಬಂದ್ರೆ ನಾನು ಕೇಳೋನಲ್ಲ ಅಂದ. ಇಲ್ಲ ಗುರುಗಳೇ, ನೀವ್ ಹೆಂಗ್ ಇಷ್ಟಪಡ್ತೀರೋ ಆ ಪ್ರಕಾರವಾಗಿ ನನ್ನ ಮಗ ಇಲ್ಲಿ ಬೆಳೀಲಿ ಅಂತ ಹೇಳಿ ರಾಜ ನಮಸ್ಕಾರ ಮಾಡಿ ಬಿಟ್ಟು ಹೋದ. ದಿನಕ್ಕೂ ಸ್ವಲ್ಪ ಮಟ್ಟಿಗೆ ತುಂಬಿತನ ಅನ್ನೋದು ಕಡಿಮೆ ಆಗ್ತಾ ಇತ್ತು. ಒಂದು ದಿನ ಏನಾಯ್ತು ಅಂದ್ರೆ ನದಿಗೆ ಎಲ್ಲರೂ ಸ್ನಾನಕ್ಕೆ ಹೋಗಿದ್ರು, ಹುಡುಗರೆಲ್ಲ ಸ್ನಾನಕ್ಕೆ ಹೋಗಿದ್ರು, ವಧುಗಳೆಲ್ಲ ಸ್ನಾನಕ್ಕೆ ಹೋಗಿದ್ರು. ಸ್ನಾನಕ್ಕೆ ಹೋಗಿ ಬರುವಾಗ ಅಲ್ಲಿ ಒಬ್ಬ ಅಜ್ಜಿ ಎಳ್ಳನ್ನ ನೆನೆ ಹಾಕಿ ಆರೆ ಹಾಕಿದ್ಲು. ಎಳ್ಳು ಕಾಳನ್ನ ನೆನೆಸಿ ಗಾಳಿಗೆ ಬಿಸಿಲಿಗೆ ಆರೆ ಹಾಕಿದ್ಲು. ಈ ರಾಜನ ಮಗ ಏನ್ ಮಾಡ್ದ, ಆ ಎಳ್ಳು ಕಾಳನ್ನೆಲ್ಲ ಬಾಚ್ಕೊಂಡು ತಿಂದ. ಆ ಅಜ್ಜಿ ಏನ್ ಮಾಡಿದ್ಲು, ಬಂದು ಫಿರ್ಯಾದನ್ನ ತೆಗೆದುಕೊಂಡು ಬಂದು ಗುರುಗಳ ಮುಂದೆ ಹೇಳಿದ್ಲು, ನೋಡ್ರಿ ಗುರುಗಳೇ, ಈ ರೀತಿಯಾಗಿ ಮಾಡಿದ ಈ ಹುಡುಗ ನನಗದರಿಂದ ಬಹಳ ಹಾನಿಯಾಯ್ತು. ನಾನು ಬಡ ಮುದುಕಿ, ಬಹಳ ಕಷ್ಟಪಟ್ಟು ಸಂಗ್ರಹ ಮಾಡಿದಂತ ಎಳ್ಳು ಕಾಳನ್ನೆಲ್ಲ ಇವ್ರು ತಿಂದು ಬಂದ್ಬಿಟ್ಟಿದ್ದಾರೆ ಅಂತ ಹೇಳಿ ಆಕೆ ದೂರ ಹೇಳಿದ್ಲು. ಆಗ ಗುರುಗಳೇನ್ ಮಾಡಿದ್ರು, ಒಂದು ದೊಡ್ಡ ಚಾಟಿ ತಗೊಂಡ್ರು, ಅವನಿಗೆ 4 ಬಾರಿಸಿದ್ರು. ಬಾರಿಸಿ ಯಾಕೆ ತಗೊಂಡಿದ್ರು ಅಂತ ಹೇಳಿ ಆ ಅಜ್ಜಿಗೆ ಮತ್ತೆ ಎಳ್ಳನ್ನು ಕೊಟ್ಟು ಪರಿಹಾರ ಅಂತ ಕೊಟ್ಟು ಕಳಿಸ್ಕೊಟ್ರು. ಮುಂದೆ ಏನಾಯ್ತು, ವಿದ್ಯಾಭ್ಯಾಸ ಮುಗಿತು. ಇವನು ಹೋದ, ತಂದೆ ಸತ್ತ ನಂತರ ಇವನೇ ರಾಜನಾದ. ಒಮ್ಮೆ ಗುರುಗಳೇನ್ ಮಾಡಿದ್ರು, ನೋಡೋಣ ನನ್ನ ಶಿಷ್ಯ ಹೇಗೆ ರಾಜ್ಯಭಾರ ಮಾಡ್ತಾ ಇದ್ದಾನೋ ಅನ್ನೋಕ್ಕೋಸ್ಕರ ನೋಡ್ತಾ ಸಂಚಾರ ಮಾಡ್ಕೊಳ್ತಾ ಬಂದ್ರು. ಅವನಿಗೆ ಗೊತ್ತಾಯ್ತು ಗುರುಗಳು ಬಂದಿದ್ದಾರೆ ಅಂತ. ಆಸ್ಥಾನಕ್ಕೆ ಕರೆಸ್ಕೊಂಡು ಆಮೇಲೆ ಒಂದು ಪ್ರಶ್ನೆ ಕೇಳ್ದ, ರಾಜನ ಮಗ ಅನ್ನುವಂತ ಪರಿಜ್ಞಾನ ಇಲ್ವೇ? ಚಾಟಿ ತಕೊಂಡು ಹೊಡೆದಂತವರಿಗೆ ಏನ್ ಶಿಕ್ಷೆಯನ್ನು ಕೊಡ್ಬೇಕು ಅಂತ ಕೇಳ್ದ. ನೋಡ್ರಿ, ಗುರುಗಳಿಗೆ ಶಿಕ್ಷೆ ಕೊಡದ,
ಚಾಟಿಯನ್ನು ತೆಗೆದುಕೊಂಡು ಹೊಡೆದಂತ ಗುರುಗಳಿಗೆ ಏನ್ ಶಿಕ್ಷೆಯನ್ನು ಕೊಡಬೇಕು? ರಾಜನ ಮಗ ಅನ್ನುವ ಅರಿವಿಲ್ಲದೆ ಚಾಟಿಯಲ್ಲಿ ಹೊಡೆದಂತವರಿಗೆ ಯಾವ ಶಿಕ್ಷೆಯನ್ನು ಕೊಡಬೇಕು ಅಂತ ಪ್ರಶ್ನೆಯನ್ನು ಕೇಳ್ದ. ಆಗ ಗುರುಗಳಿಗೆ ಹಿಂದಿನ ಘಟನೆ ನೆನಪಾಯಿತು. ಆಗ ಅವ್ರು ಹೇಳಿದ್ರು, ಅವರಿಗೆ ವಿಶೇಷವಾಗಿ ಸನ್ಮಾನವನ್ನ ಮಾಡಿ 10,000 ವರಗಳನ್ನು ಕೊಡಬೇಕು ಅಂತ ಹೇಳಿದ್ರು. ಯಾಕೆ ಅಂತ ಕೇಳ್ದ ಅವನು ಹೇಳ್ದ, ಒಂದು ವೇಳೆ ಆವತ್ತಿನ ದಿನ 4 ಚಾಟಿ ಏಟು ಕೊಟ್ಟು ಅವನನ್ನು ಸರಿ ಮಾಡದೇ ಇದ್ರೆ ಜಗತ್ತಿನಲ್ಲಿ ದೊಡ್ಡ ಕಳ್ಳನಾಗ್ತಾ ಇದ್ದ, ರಾಜನಾಗಿ ಅವನು ಸಿಂಹಾಸನದ ಮೇಲೆ ಕೂತ್ಕೊಳ್ತಾ ಇರ್ಲಿಲ್ಲ, ಒಬ್ಬ ದೊಡ್ಡ ಕಳ್ಳ ಅನ್ನೋ ಬಿರುದನ್ನು ತೆಗೆದುಕೊಳ್ತಾ ಇದ್ದ. ಆದ್ರಿಂದ ಸಕಾಲದಲ್ಲಿ ಬುದ್ಧಿಯನ್ನು ಹೇಳಿದಂತ ಗುರುವಿಗೆ ಗೌರವವನ್ನು ತೋರಿಸಿ ಸತ್ಕಾರವನ್ನು ಮಾಡಬೇಕು ಅಂತ ಹೇಳ್ದ. ನೋಡಿದ್ರ, ಕೆಲವು ಗುರುಗಳಿದ್ದಾರೆ ರಾಜಕಾರಣದಲ್ಲಿ ಏನ್ ತಪ್ಪು ಮಾಡಿದ್ರು ಕೂಡ ಆ ತಪ್ಪುಗಳನ್ನೆಲ್ಲ ಓಲೈಸ್ಕೋತಾ ಅವರ ತಪ್ಪುಗಳನ್ನ ಗಣನೆಗೆ ತಂದುಕೊಳ್ಳದೆ ವರ್ತನೆ ಮಾಡ್ತಾ ಇರ್ತಾರೆ. ಹಾಗಾಗ್ಬಾರ್ದು. ಅದಕ್ಕಾಗಿ ಗುರುವಿನ ಕರ್ತವ್ಯ ಯಾವಾಗ ತಪ್ಪು ಮಾಡಿದಾಗ ಕ್ಷಮಿಸೋದು ನಿಜ, ಆದ್ರೆ ತಪ್ಪು ಮಾಡಿದಾಗ ತಿದ್ದಿ ಬುದ್ಧಿಯನ್ನ ಹೇಳ್ಬೇಕಾದ್ದು ಗುರುಗಳ ಕರ್ತವ್ಯ ಅನ್ನೋ ಮಾತನ್ನ ನಾವು ತಿಳ್ಕೊಳ್ಳೋಣ. ಶಿಕ್ಷಕರಲ್ಲಿ 3 ಪ್ರಕಾರ. ಒಂದು ಮೇಸನರಿ ಟೈಪ್ ಆಫ್ ಟೀಚಿಂಗ್, ಇನ್ನೊಂದು ಸ್ಕಲ್ಪ್ಟರ್ ಟೈಪ್ ಆಫ್ ಟೀಚಿಂಗ್, ಮತ್ತೊಂದು ಗಾರ್ಡನರ್ ಟೈಪ್ ಆಫ್ ಟೀಚಿಂಗ್. ಮೇಸನರಿ ಟೈಪ್ ಅಂತ ಹೇಳಿದ್ರೆ ಗೌಂಡಿ ತರ. ಗೌಂಡಿ ಏನ್ ಮಾಡ್ತಾನೆ ಅಂದ್ರೆ ಇದನ್ನ ತೆಗೆದುಕೊಂಡು ರಪ್ ಅಂತ ಹೊಡಿತಾ ಇರ್ತಾನೆ. ಅಲ್ಲಿ ಮೃದುತ್ವ ಇರೋದಿಲ್ಲ, ಒರಟುತನ ಇರ್ತಾ ಇದೆ. ಎರಡನೇದು ಸ್ಕಲ್ಪ್ಟರ್ ಅಥವಾ ಶಿಲ್ಪಿ. ಶಿಲ್ಪಿ ಹೇಗಂಗೆ ಏಟ್ ಹಾಕೋದಿಲ್ಲ, ಅವನು ತುಂಬಾ ಮೃದುವಾಗಿ ಒಂದು ಕಲ್ಲನ್ನು ತೆಗೆದುಕೊಳ್ತಾನೆ. ಆ ಕಲ್ಲಿನ ಮೇಲೆ ಏನ್ ಬೇಕೋ ತನಗೆ ಬೇಕಾದಂತ ಮೂರ್ತಿಯ ಒಂದು ಚಿತ್ರವನ್ನು ಬರ್ಕೊಳ್ತಾನೆ. ಇದಕ್ಕೆ ಯಾವುದು ಬೇಡವಾಗಿರುತ್ತೋ ಆ ಭಾಗವನ್ನು ಮಾತ್ರ ತೆಗಿತಾ ಹೋಗ್ತಾನೆ. ಉಳಿ ಸುತ್ತಿಗೆಯನ್ನು ತೆಗೆದುಕೊಂಡು ಮೃದುವಾಗಿ ಏಟ್ ಆಗ್ತಾ 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 ಯಾವುದು ಈ ಮೂರ್ತಿಗೆ ಬೇಡವಾದ ಭಾಗ ಇರುತ್ತೋ ಆ ಭಾಗವನ್ನು ಮಾತ್ರ ತೆಗಿತಾ ಹೋಗ್ತಾ ಇದ್ದಾನೆ. ಮತ್ತೊಂದು ಗಾರ್ಡನರ್ ಟೈಪ್ ಆಫ್ ಟೀಚಿಂಗ್. ಅಲ್ಲಿ ತೋಟದ ಮಾಲಿ ಯಾವುದೇ ರೀತಿ ಏಟ್ ಹಾಕೋದಿಲ್ಲ. ಒಂದು ಸಸಿ ನಡ್ತಾನೆ, ಸುತ್ತಲೂ ಅದಕ್ಕೊಂದು ಪಾತಿ ಮಾಡ್ತಾನೆ, ಗೊಬ್ಬರವನ್ನ ಹಾಕ್ತಾನೆ, ಅದಕ್ಕೆ ನೀರನ್ನು ಕೊಡ್ತಾನೆ, ಸೂರ್ಯಕಿರಣವನ್ನ ಕೊಡ್ತಾನೆ. ಈ ರೀತಿಯಾಗಿ ಅದನ್ನು ಪೋಷಿಸ್ತಾ ಹೋಗ್ತಾನೆ. ಅದೇ ರೀತಿ ಶಿಕ್ಷಕರಲ್ಲಿ 3 ಪ್ರಕಾರ. ಕೆಲವರು ತುಂಬಾ ಒಡೆಯೋದು, ಬಡಿಯೋದು, ಬೈಯೋದು, ಅನೇಕ ರೀತಿಯಲ್ಲಿ ಮಕ್ಕಳನ್ನ ಹಿಂಸೆ ಕೊಡೋದು. ಕೆಲವು ಮಕ್ಕಳು ಶಾಲೆಗೆ ಹೋಗ್ಬೇಕು ಅಂದ್ರೇನೆ ಅಳ್ತಾ ಇರ್ತವೆ. ಯಾಕಪ್ಪ ಅಂದ್ರೆ ಟೀಚರ್ ಹೊಡಿತಾರೆ ಅಂತ. ಹೊಡೆಯೋದ್ರಿಂದ ಏನು ಪ್ರಯೋಜನ ಆಗೋದಿಲ್ಲ. ಅದಕ್ಕೋಸ್ಕರ ಹಂಗೆ ಕ್ರೂರವಾದ ಶಿಕ್ಷೆಯನ್ನು ಕೊಟ್ಟು ಮಕ್ಕಳನ್ನ ಭಯಪಡಿಸಿದ್ರೆ ಅವರು ವಿದ್ಯೆಯನ್ನು ಕಲೀಲಿಕ್ಕೇನೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ತಿಳ್ಕೋಬೇಕು. ಅದಕ್ಕಾಗಿ ಮೇಸನರಿ ಟೈಪ್ ಆಫ್ ಟೀಚಿಂಗ್ ಇದೆಯಲ್ಲ, ಇದು ಅತ್ಯಂತ ನಿಕೃಷ್ಟವಾದಂತಹ ಮಾರ್ಗ. ಇನ್ನು ಎರಡನೇದು ಸ್ಕಲ್ಪ್ಟರ್, ಶಿಲ್ಪಿಯ ತರ ಅದು ಎಲ್ಲರಿಗೂ ಸಾಧ್ಯ ಇಲ್ಲ. ಈ ವ್ಯಕ್ತಿ ಏನಾಗಬಹುದು? ಆ ಮಗುವನ್ನ ನೋಡಿದಾಗ ಇವನೊಬ್ಬ ಕಲಾವಿದನಾಗ್ತಾನೆ, ಒಬ್ಬ ವಿಜ್ಞಾನಿ ಆಗ್ತಾನೆ, ಒಬ್ಬ ಎಂಜಿನಿಯರ್ ಆಗ್ಬೋದೆ, ಏನಾಗ್ಬಹುದು ಅನ್ನೋದ್ರ ಬಗ್ಗೆ ಶಿಕ್ಷಕರು ವೈಯಕ್ತಿಕವಾದ ಆಸಕ್ತಿಯನ್ನು ವಹಿಸಬೇಕು. ವೈಯಕ್ತಿಕ ಆಸಕ್ತಿಯನ್ನು ವಹಿಸಿ ಅವನಿಗೆ ಯಾವುದರಲ್ಲಿ ಆಸಕ್ತಿ ಇದೆಯೋ ಆ ಕ್ಷೇತ್ರದಲ್ಲಿ ಮಾಹಿತಿಯನ್ನ ಕೊಡ್ತಾ ಹೋಗ್ಬೇಕು. ಹೆಚ್ಚು ಕುತೂಹಲವನ್ನು ಹುಟ್ಟಿಸ್ಬೇಕು, ಹೆಚ್ಚು ಜ್ಞಾನವನ್ನ ಪಡ್ಕೊಳ್ಳೋ ಮಾಡಬೇಕು. ಈ ರೀತಿ ಮಾಡಿದಾಗ ಅವನೊಂದು ಸುಂದರವಾದ ಮೂರ್ತಿ